ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿ ಜಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ ಕಥಾಶ್ರವಣ ಎಷ್ಟು ಉತ್ತಮ, ಎಷ್ಟು ಫಲಪ್ರದ ಅಂತನ್ನೋದಕ್ಕೆ ಅದರ ಮಹಿಮೆಯನ್ನು ಹೇಳ್ತಾರೆ. ಕರ್ಮಗಳನ್ನು ನಾವು ನಿತ್ಯ ಅನೇಕ ಕರ್ಮಗಳನ್ನು ಮಾಡ್ತೇವೆ. ಆ ಮಾಡುವಂತಹ ಕರ್ಮಗಳಲ್ಲಿ ದೊಡ್ಡ ದೊಡ್ಡ ಉತ್ತಮ ಕರ್ಮಗಳೂ ಅನೇಕ ಇವೆ. ಆ ಉತ್ತಮ ಕರ್ಮಗಳಲ್ಲಿ ಭಾರೀ ಉತ್ತಮ ಕರ್ಮ ಅಂತ ಕರೆಸಿಕೊಂಡಿರುವಂತಹದ್ದು ದೊಡ್ಡ ದೊಡ್ಡ ಯಾಗಗಳು. ಅಶ್ವಮೇಧ ಯಾಗ, ವಾಜಪೇಯಿ ಯಾಗ ಅಂತೆಲ್ಲ ಹೇಳ್ತೇವೆ. ಈ ರೀತಿಯಾಗಿ ಪ್ರಸಿದ್ಧವಾದ ಯಾಗಗಳೆಲ್ಲ ಯಾವುದಿದೆ ಅದೆಲ್ಲದಕ್ಕೂ ಮೀರಿದಂತಹದ್ದು ಭಾಗವತ ಕಥಾಶ್ರವಣ ಅಂತ ಹೇಳ್ತಾರೆ. ಅಶ್ವಮೇಧ ಸಹಸ್ರಾಣಿ, ಒಂದಲ್ಲ 1000 ಅಶ್ವಮೇಧ ಯಾಗ ಮಾಡಿದ್ದರ ಫಲ. ವಾಜಪೇಯ ಶತಾನಿಚ, ವಾಜಪೇಯ ಯಾಗ 100 ವಾಜಪೇಯ ಯಾಗವನ್ನು ಮಾಡಿದ್ದರ ಫಲ. ಯಾವುದರಿಂದ? ಶುಕಶಾಸ್ತ್ರ ಕಥಾಯಾಶ್ಚ. ಆ ಶುಕಶಾಸ್ತ್ರ ಅಂದರೆ ಭಾಗವತ ಗ್ರಂಥ, ಅದರ ಕಥೆ ಏನಿದೆ ಅದಕ್ಕೆ 16ನೇ 1 ಭಾಗನೂ ಇಲ್ಲ ಅಂತ. ಅದರ ಸಮ ಅಲ್ಲ, 16ನೇ 1 ಭಾಗದಷ್ಟು ಅದಕ್ಕೆ ಪುಣ್ಯ ಇಲ್ಲ. ಅಷ್ಟು ಉತ್ತಮವಾದಂತಹ ಪುಣ್ಯ ಈ ಭಾಗವತ ಕಥಾಶ್ರವಣದಿಂದ ಆಗ್ತಾ ಇದೆ ಅಂತ ಅದರ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ವಿದುರ ಮೈತ್ರೇಯದ ಅವರಿಬ್ಬರ ಸಂವಾದದಲ್ಲಿ ನಮಗೆ ಅನೇಕ ವಿಧವಾದ ಪ್ರಶ್ನೆಗಳನ್ನು ವಿದುರ ಕೇಳಿದ್ದ. ಅದನ್ನೆಲ್ಲ ನಿರೂಪಣೆ ಮಾಡ್ತಾ ಇರುವಾಗ ಬ್ರಹ್ಮದೇವರು ಮಾಡಿದ ಅನೇಕ ವಿಧವಾದ ಸೃಷ್ಟಿಯನ್ನು ಹೇಳ್ತಾ ಬಂದಿದ್ದರು. ಮುಂದಿನ ಅಧ್ಯಾಯದಲ್ಲಿ ಕಾಲದ ಸೃಷ್ಟಿಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಕಾಲದ ಸೃಷ್ಟಿಯನ್ನು ಮಾಡುವಾಗ ಅತ್ಯಂತ ಸಣ್ಣ ಕಾಲ ಯಾವುದು ಅಂತಂದರೆ ಪರಮಾಣು ಕಾಲ ಅಂತ ಒಂದು ಸೂಚನೆ ಮಾಡಿದ್ದಾರೆ. ಹೇಗೆ ಅತ್ಯಂತ ಸಣ್ಣ ವಸ್ತು ಪರಮಾಣು ಅಂತ ಹೇಳ್ತೇವೋ, ಆದರೆ ನಮ್ಮ ಪ್ರಕಾರ ಪರಮಾಣು ಪ್ರವೇಶೇಪಿ ಅನಂತ ಜೀವರಾಶಯ ಅಂತ, ಒಂದು ಪರಮಾಣುವಿನ ಇರುವ ಸ್ಥಳದಲ್ಲೂ ಅನಂತ ಜೀವರಾಶಿಗಳಿದ್ದಾರೆ ಅಂದರೆ ಅದಕ್ಕೆ ಅವಯವ ಇದೆ ಅಂತ. ಪರಮಾಣು ಅಂತ ಒಂದು ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಅಣುವಿನ ಸ್ಥಾನ. ಹಾಗೆ ಪರಮಾಣು ಕಾಲ ಅಂತ ಒಂದು ಅತೀ ಸಣ್ಣ ಕಾಲವನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ ಪರಮಾಣು ಕಾಲದಿಂದ ಪ್ರಾರಂಭ ಮಾಡಿ ಕಾಲಗಳನ್ನು ಭಗವಂತ ಅಂದರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಅದನ್ನು ನಾವು ಏನು ನಮ್ಮ ಕಾಲಮಾನವನ್ನು ಹೇಳ್ತೇವೆ, ಪರಮಾಣುವಿನಿಂದ ಕಾಲದಿಂದ ಹಿಡಿದು ಪರ ಅಂತ ಒಂದು ಕಾಲ, ಅಲ್ಲಿಯವರೆಗೂ ಅಥವಾ ಪರಾರ್ಧ ಕಾಲ ಅಂತ, ಅಲ್ಲಿಯವರೆಗೂ ವಿಸ್ತಾರವಾಗಿ ಕಾಲದ ಸೃಷ್ಟಿಯನ್ನು ಹೇಳಿದ್ದಾರೆ. ಅದನ್ನು ಸಂಗ್ರಹ ಮಾಡಿ ಹೇಳೋಣ. ಸಮಯ ಇನ್ನೂ ಹೆಚ್ಚು ದಿವಸಗಳಿಲ್ಲ, ಅದರಿಂದ ನಮ್ಮ ಗುರಿ ಹೆಚ್ಚಿದೆ. ಆದ್ದರಿಂದ ಆದಷ್ಟು ಇದನ್ನು ವಿಷಯವನ್ನು ಬಿಡದೆ ವೇಗವಾಗಿ ಸಂಕ್ಷೇಪ ಮಾಡಿಕೊಂಡು ಮುಂದೆ ಹೋಗೋಣ. ಅದರಲ್ಲಿ ಇಷ್ಟು ವಿವರಣೆ ಇದೆ. ಪರಮಾಣು ಕಾಲ ಅಂತ ಒಂದು, 2 ಪರಮಾಣು ಕಾಲಗಳು ಸೇರಿದರೆ ಒಂದು ದೆಣುಕ ಕಾಲ. ಇದು ಯಾವುದು ಅರ್ಥನೂ ಆಗೋದಿಲ್ಲ, ನೆನಪು ಇರೋದಿಲ್ಲ. ಆದರೆ ಭಗವಂತನ ಮಹಿಮೆ ಹೀಗಿದೆ, ಹೀಗೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳೋದೇ ಇದರ ಪುಣ್ಯ ಅಷ್ಟೇ. ನಮಗೆ ಅರ್ಥ ಆಗೋದಿಲ್ಲ ಅಂತ ನಾವು ಯಾವುದನ್ನು ಬಿಡಬಾರ್ದು. ಇದನ್ನು ಸುಮ್ಮನೆ ಶ್ರವಣ ಮಾಡೋದೇ ಪುಣ್ಯಕರ ಅಂತ ಮುಂದೆನೂ ಅನೇಕ ಕಡೆ ಹೇಳಿದ್ದಾರೆ. ಆದ್ದರಿಂದ
ಒಂದು ಪರಮಾಣು, 2 ಪರಮಾಣು ಕಾಲ ಅಂದರೆ ಒಂದು ದ್ವಿಣುಕ ಕಾಲ, 3 ದ್ವಿಣುಕ ಕಾಲ ಅಂದರೆ ಒಂದು ತ್ರಿಣುಕ ಕಾಲ, ಹಾಗೆ 3 ತ್ರಿಣುಕ ಕಾಲ ಅಂದರೆ ಒಂದು ತ್ರುಟಿ ಅಂತ ಕರೀತಾರೆ. ಮುಂದೆ ಬರ್ತದೆ ತ್ರುಟಿ ಯುಗಾಯತೆ ತ್ವಾಮ ಪಶ್ಯತಾಂ ಅಂತ ಗೋಪಿಗೀತೆಯಲ್ಲಿ ಬರ್ತದೆ. ಅವರೆಲ್ಲ ಹೇಳ್ಕೊಳ್ತಾರೆ ಒಂದೊಂದು ತ್ರುಟಿ ಕಾಲವು ನಮಗೊಂದು ಯುಗವಾಗಿ ಇದೆ ಅಂತ. ಆ ತ್ರುಟಿ ಅಂದರೆ ಇದು 3 ತ್ರಿಣುಕದ ಕಾಲ. ಹಾಗೆ 3 ತ್ರುಟಿ ಅಂದರೆ ಒಂದು ವೇದ, 3 ವೇದ ಅಂದರೆ ಒಂದು ಲವ, 3 ಲವ ಅಂದರೆ ಒಂದು ನಿಮೇಷ ಅಂತ. ನಾವೊಂದು ಕ್ಷಣ ಬರ್ತೀವಿ ಅಂತ ಹೇಳ್ತೇವಲ್ಲ, ಅದರ ಲೆಕ್ಕಾಚಾರ ಇಲ್ಲಿ ತೋರಿಸ್ತಾ ಇದ್ದಾರೆ. 3 ನಿಮೇಷ ಆದರೆ ಒಂದು ಕ್ಷಣ ಅಂತ. ಕ್ಷಣ ಅಂದರೆ ಅಲ್ಲಿಗೆ ಲೆಕ್ಕಕ್ಕೆ ಬಂತು. ಒಂದು ಕ್ಷಣದಲ್ಲಿ ಇಷ್ಟು ಒಳಗಿನ ಪ್ರಭೇದಗಳಿದೆ ಅಂತ. ಇನ್ನು 5 ಕ್ಷಣಗಳು ಕಳೆದರೆ ಒಂದು ಕಾಷ್ಠ ಅಂತ ಕರೆಸ್ಕೊಳ್ತದೆ. 15 ಕಾಷ್ಠವಾದರೆ ಒಂದು ಲಘು, 15 ಲಘುಗಳಾದರೆ ಒಂದು ನಾಡಿಕ. ಆ ನಾಡಿಕಾವನ್ನು ನಮ್ಮ ರೂಢಿ ಭಾಷೆಯಲ್ಲಿ ಘಳಿಗೆ ಅಂತ ಕರಿತೇವೆ. ಆ ನಾಡಿಕ ಅಂತ ಅದನ್ನು ಕರೆದಿದ್ದಾರೆ. ಹಾಗೆ 2 ನಾಡಿಕ ಆದರೆ ಅಥವಾ 2 ಘಳಿಗೆ ಆದರೆ ಒಂದು ಮುಹೂರ್ತ. ಆ ರೀತಿಯಾಗಿ ಮುಹೂರ್ತದಿಂದ ಲೆಕ್ಕಾಚಾರ ಘಳಿಗೆಗಳಿಂದ ಲೆಕ್ಕ ಹಾಕ್ತಾರೆ. 6 ಘಳಿಗೆ ಆದರೆ ಅದನ್ನು ಒಂದು ಪ್ರಹರ ಅಂತ ಕರೀತಾರೆ. ಹಾಗೆ 7 ಘಳಿಗೆಗಳಾದರೆ ಒಂದು ಯಾಮಕಾಲ ಅಂತ ಕೇಳ್ತೇವೆ. ಆ ಯಾಮದಲ್ಲಿ ಯಾಮದ ಮುಂದಿನ ವ್ಯವಸ್ಥೆ 4 ಯಾಮಗಳು ಕಳೆದರೆ ಒಂದು ಹಗಲು, 4 ಯಾಮ ಆದರೆ ಒಂದು ಹಗಲು, ಹಾಗೆ ಮತ್ತೆ 4 ಯಾಮ ಆದರೆ ಒಂದು ರಾತ್ರಿ. ಈ ರೀತಿಯಾಗಿ ಹಗಲು ರಾತ್ರಿ ಸೇರಿದಂತಹದ್ದನ್ನು ಒಂದು ದಿನ ಅಂತ ಕರೀತಾರೆ ಅಂತ. ಹೀಗೆ 15 ದಿನಗಳು ಕಳೆದರೆ ಒಂದು ಪಕ್ಷ. ಆ ರೀತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ 2 ಪಕ್ಷಗಳು ಕಳೆದರೆ ಒಂದು ಮಾಸ. ಆ ಒಂದು ಮಾಸ ಏನಿದೆಯಲ್ಲ, ಒಂದು ತಿಂಗಳು ಅಂತ ನಾವು ಒಂದು ಮಾಸ ಅಂತ ಏನು ಹೇಳ್ತೇವಲ್ಲ, ಆ ಒಂದು ಮಾಸ ಅಂತ ಹೇಳಿದರೆ ಪಿತೃದೇವತೆಗಳಿಗೆ ಒಂದು ದಿವಸ ಅಂತ. ನಮ್ಮ ಒಂದು ಮಾಸ ಅಂದರೆ ಪಿತೃದೇವತೆಗಳಿಗೆ ಒಂದು ದಿವಸದ ಲೆಕ್ಕ. ಹಾಗೆ ಮುಂದಿನ ಲೆಕ್ಕಾಚಾರ ಹೇಳ್ತಾರೆ, 2 ಮಾಸಗಳು ಅಂದರೆ ಒಂದು ಋತು, ಹಾಗೆ 6 ಮಾಸಗಳು ಅಂದರೆ ಒಂದು ಅಯನ, ಅದರಲ್ಲಿ ದಕ್ಷಿಣಾಯನ ಉತ್ತರಾಯಣ ಅಂತ 2. ಹಾಗೆ ಆ ದಕ್ಷಿಣಾಯನ ಉತ್ತರಾಯಣ ಅಂತ ಏನಾಗ್ತದಲ್ಲ, ದಕ್ಷಿಣಾಯನ ಆಯಿತು ಅಂದರೆ ದೇವತೆಗಳಿಗೆ ರಾತ್ರಿ ಆಯಿತು ಅಂತ, ಉತ್ತರಾಯಣ ಅಂದರೆ ದೇವತೆಗಳಿಗೆ ಹಗಲು ಅಂತ. ಹೀಗೆ ಒಂದು ದಕ್ಷಿಣಾಯನ ಒಂದು ಉತ್ತರಾಯಣ ಕಳೆದರೆ ದೇವತೆಗಳಿಗೆ ಒಂದು ಹಗಲು ರಾತ್ರಿ ಕಳೆದು ಒಂದು ದಿನ ಆಯಿತು ಅಂತ. ನಮ್ಮ ಒಂದು ವರ್ಷ ದೇವತೆಗಳ ಒಂದು ದಿನ ಅಂತ ಲೆಕ್ಕ ಅಂತ. ಹೀಗೆ 12 ನಮ್ಮ ಮಾಸಗಳು ಒಂದು ವರ್ಷ ಆದರೆ ಬ್ರಹ್ಮದೇವರ ಒಟ್ಟು ಆಯಸ್ಸು ಎಷ್ಟು ಅಂದರೆ ಹೀಗೆ 100 ವರ್ಷ ಆಗಬೇಕು. ನಮ್ಮ ಒಂದು ವರ್ಷ ಒಂದು ದಿನ ಅಂತ ಲೆಕ್ಕ. ಹಾಗೆ 1 ವರ್ಷ 2 ವರ್ಷ 3 ವರ್ಷ ಆಗಿ 100 ವರ್ಷಗಳು ಆಗಬೇಕು ಅಂತ. ಹಾಗೆ 100 ವರ್ಷಗಳಾದರೆ ಅದು ಒಂದು ಬ್ರಹ್ಮದೇವರ ಮಾನದಲ್ಲಿ, ಅದನ್ನು ಮುಂದೆ ಹೇಳ್ತಾರೆ, ಆ ಬ್ರಹ್ಮದೇವರ ಮಾನದಲ್ಲಿ 100 ವರ್ಷ ಆಗಬೇಕು. ಬ್ರಹ್ಮದೇವರ ಮಾನ ಅಲ್ಲ, ಅದು ನಾನು ಹೇಳಿದ್ದೀಗ ದೇವತೆಗಳ ಮಾನ. ಬ್ರಹ್ಮದೇವರ ಮಾನ ಲೆಕ್ಕಾಚಾರವನ್ನು ಮುಂದೆ ಹೇಳ್ತಾರೆ. ಅಲ್ಲಿ ಅದರ ಮಧ್ಯದಲ್ಲಿ ಈಗೆಲ್ಲ ನಾವು ತಿಥಿ ವಾರ ನಕ್ಷತ್ರಗಳು ಅಂತೆಲ್ಲ ಕೇಳ್ತೇವೆ. ಹೀಗೆಲ್ಲ ವಾರ ನಕ್ಷತ್ರಗಳ ಸೃಷ್ಟಿಯೂ ಇದರ ಮಧ್ಯದಲ್ಲಿ ಆಗಿರ್ತದೆ. ಗ್ರಹ ನಕ್ಷತ್ರ ಮತ್ತು ಚಕ್ರ ಅಂದರೆ ತಾರೆಗಳು ಇವೆಲ್ಲ ಪರಮಾಣುವಿನಿಂದ ಮಾಡಿಕೊಂಡು ಇಲ್ಲಿವರೆಗೂ ಏನೇನು ರಚನೆ ಸೃಷ್ಟಿಯಾಗಿದೆ ಅಲ್ಲೆಲ್ಲ ಕಡೆ ನಮಗೆಲ್ಲ ಏನು ಬದಲಾವಣೆಗಳಾಗ್ತದಲ್ಲ, ತಿಥಿಗಳು ಇದೆಲ್ಲ ಬದಲಾವಣೆಗಳಾಗ್ತದೆ. ಇದೆಲ್ಲ ಗ್ರಹಗಳ ನಕ್ಷತ್ರಗಳ ಇವತ್ತು ಒಳ್ಳೆಯ ನಕ್ಷತ್ರ ಇತ್ತು, ಒಳ್ಳೆಯ ರಾಶಿ ಇತ್ತು, ಒಳ್ಳೆಯ ತಿಥಿ ಇತ್ತು, ಒಳ್ಳೆಯ ಯೋಗ ಇತ್ತು, ಆದ್ದರಿಂದ ಹೀಗೆ ಮಾಡಿದ್ವಿ, ಹೀಗೆ ಮಾಡೋದಿಲ್ಲ, ಕೆಟ್ಟ ನಕ್ಷತ್ರದಲ್ಲಿ ಮಾಡಿದ್ರಿಂದ ಸರಿಯಾಗಲಿಲ್ಲ. ಇವೆಲ್ಲ ಏನು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ರಾಶಿ ನಕ್ಷತ್ರಗಳಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾರೆ. ಯಾರು ಅಂದರೆ ಅನಿಮಿಷೋ ವಿಭುಹು. ಇವೆಲ್ಲ ಎಲ್ಲ ಗ್ರಹಗಳು ತಿಥಿ ವಾರ ನಕ್ಷತ್ರಗಳು ಎಲ್ಲದರ ಒಳಗಡೆ ಪರಮಾತ್ಮ ಇದ್ದುಕೊಂಡು ಅವರವರ ಯೋಗ್ಯತಾನುಸಾರ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಇದನ್ನು ಗ್ರಹಗಳಿಂದಲೇ ನಮಗೆ ಒಳ್ಳೆಯದಾಯಿತು, ಒಳ್ಳೆಯ ತಿಥಿಗಳಿಂದ ಒಳ್ಳೆಯದಾಯಿತು ಅಂತ ಅದರ ಅಭಿಪ್ರಾಯ ಅಲ್ಲ ಅಂತ ಹೇಳಿ, ಆಮೇಲೆ 5 ಅಪರೂಪದ ಕಾಲ, ಸಂವತ್ಸರ, ಪರಿವತ್ಸರ, ಇಡಾವತ್ಸರ,
ಅನುವತ್ಸರ, ವತ್ಸರ ಅಂತ 5 ಕಾಲಗಳನ್ನು ಇದರ ಮಧ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಯಾರಿಗೂ ಕಾಲದ ಭ್ರಮೆ ಬರಬಾರ್ದು, ಅದಕ್ಕೋಸ್ಕರ ತಾನು ಸೂರ್ಯನ ಅಂತರ್ಯಾಮಿಯಾಗಿ ಆಕಾಶದಲ್ಲಿ ತಿರುಗಾಡ್ತಾ ಇದ್ದಾನಂತ. ಯಾವ ಸಜ್ಜನರಿಗೂ ಕಾಲದ ಭ್ರಮೆ ಬರಬಾರ್ದು. ಎಷ್ಟು ಸಮಯ ಆಯಿತು, ಏನಾಯಿತು, ಹಗಲೋ ರಾತ್ರಿನೋ ಅಂತ ಯಾವ ಸಂಶಯವೂ ಬರಬಾರ್ದು ಅನ್ನುವುದಕ್ಕೋಸ್ಕರ ಪರಮಾತ್ಮ ಆಕಾಶದಲ್ಲಿ ಓಡಾಡ್ತಾ ಇದ್ದಾನೆ. ಹೀಗೆ ಕಾಲದ ಒಳಗೆ ಕಾಲನಾಮಕನಾಗಿದ್ದುಕೊಂಡು, ಅದರಲ್ಲೂ ಹೇಗೆ ಸಣ್ಣ ಕಾಲ ಅಂತಿದೆಯೋ ಹಾಗೆ ದೊಡ್ಡ ಕಾಲ, ಮಹತ್ತಾದ ಕಾಲ ಅಂತಲೂ ಕೂಡ ಇದೆ. ಎಲ್ಲ ಕಾಲಗಳಲ್ಲೂ ಪರಮಾತ್ಮ ಕಾಲನಾಮಕನಾಗಿದ್ದುಕೊಂಡು ಸೂರ್ಯನಲ್ಲಿ ತಾನು ಅಂತರ್ಯಾಮಿಯಾಗಿದ್ದುಕೊಂಡು ಯಾರಿಗೂ ಕಾಲದ ಭ್ರಮೆ ಬರದೇ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನಲ್ಲ, ಅಂತಹ ಪರಮಾತ್ಮನಿಗೆ ಎಲ್ಲರೂ ಪೂಜೆಯನ್ನು ಸಲ್ಲಿಸಿರಿ ಅಂತ ಮೈತ್ರೇಯರು ವಿದುರನನ್ನು ಕುರಿತು ಎಲ್ಲರಿಗೂ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೀಗೆ ವಿದುರ ಹೇಳ್ತಾನೆ, ನೀವು ಎಲ್ಲ ದೇವತೆಗಳ ಎಲ್ಲ ಆಯಸ್ಸನ್ನೆಲ್ಲ ನನಗೆ ಹೇಳಿದ್ದೀರಿ, ಆದರೆ ಇದು ಕಲ್ಪದ ಒಳಗಿನ ವಿಚಾರ. ಕಲ್ಪವನ್ನು ದಾಟಿದ್ದು ಅಂದರೆ ಇದು ಒಂದು ದಿವಸಮಾನದಷ್ಟೇ ಆಯಿತು. ಕಲ್ಪಕ್ಕಿಂತ ಹೊರಗಡೆ ಏನೇನು ಕಾಲಮಾನಗಳಿದೆ ಅದನ್ನೆಲ್ಲ ನನಗೆ ತಿಳಿಸಿಕೊಡಬೇಕು ಅಂತ ವಿದುರ ಪ್ರಶ್ನೆಯನ್ನು ಮಾಡಿದಾಗ ಮೈತ್ರೇಯರು ಯುಗಗಳ ಒಂದು ವ್ಯವಸ್ಥೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ಯುಗಾದಿಯ ದಿವಸ ನಾವು ಸಾಮಾನ್ಯವಾಗಿ ಇದರ ವಿಚಾರವನ್ನೆಲ್ಲ ಕೇಳ್ತಾ ಇರ್ತೇವೆ. ಅದರ ಸಂಕ್ಷಿಪ್ತವಾದ ರೂಪ ಇದು. ಒಟ್ಟು 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳು. ಆ 4 ಯುಗಗಳ ಒಂದು ಪರಿಮಾಣ ಎಷ್ಟು ಅಂದರೆ ಒಂದೊಂದು ಅಂದರೆ 4000, 3000, 2000, 1000 ವರ್ಷಗಳು ಅಂತ, ಹೀಗೆ ಇದರ ಪರಿಮಾಣಗಳು. ಅಲ್ಲಿ ಒಂದೊಂದಕ್ಕೂ ಸಂಧಿಕಾಲ ಅಂತ ಇದೆ. ಅಂದರೆ ಸಂಧಿಕಾಲದ ವ್ಯವಸ್ಥೆ ಅಂದರೆ 4100 ಅಂಶ ಎಷ್ಟು ಅಂದರೆ 400 ವರ್ಷ ಮೊದಲು ಸಂಧಿಕಾಲ, ಹಾಗೆ 400 ವರ್ಷ ಮುಂದೆ ಸಂಧಿಕಾಲ. ಒಟ್ಟು ಒಂದಕ್ಕೆ 800 ವರ್ಷ ಬರ್ತದೆ. ಹಾಗೆ ಇದು ಕೃತ ಯುಗಕ್ಕಾದರೆ ತ್ರೇತಾಯುಗಕ್ಕೆ 600 ವರ್ಷ, ಹಾಗೆ ದ್ವಾಪರ ಯುಗಕ್ಕೆ 200, 400, ಇದಕ್ಕೆ ಕಲಿಯುಗಕ್ಕೆ 200. ಅಲ್ಲಿಗೆ ಅದೆಲ್ಲ ಸೇರಿದರೆ ಒಟ್ಟು 2000 ವರ್ಷ ಆಯಿತು. ಈ ಕಡೆ ಇದು 4000, 3000, 2000, 1000 ಸೇರಿದರೆ 10,000 ಆಯಿತು. ಒಟ್ಟಾರೆ ಕಾಲಮಾನ ಎಷ್ಟು ಬಂತು? ಒಂದು ಚತುರ್ಯುಗ ಅಂದರೆ ದೇವಮಾನದಲ್ಲಿ 12,000 ವರ್ಷ, ಮಧ್ಯದ ಒಂದು ಸಂಧಿಕಾಲ ಎಲ್ಲ ಸೇರಿ 12,000 ವರ್ಷ ಅಂತ. ಈ ಸಂಖ್ಯೆ ನಾವು ನೆನಪಿಟ್ಕೊಳ್ಬೋದು. 4, 3, 2, 1 ಅದು ಯುಗಗಳದ್ದಾದರೆ ಅದರ ಸಂಧಿಕಾಲದ್ದು ಒಂದು ಹಿಂದೆ 400, ಮುಂದೆ 400, 800, ಅದಕ್ಕೆ ಹಿಂದೆ 300, 600, 200, 400, 100, 200 ಇದೆಲ್ಲ ಸೇರಿದರೆ 12,000 ವರ್ಷ ದೇವಮಾನದ್ದೇ. ಯಾವ ಮನುಷ್ಯಮಾನ ಇಲ್ಲವೇ ಇಲ್ಲ. ಸಂಪೂರ್ಣ ದೇವಮಾನದಲ್ಲಿ 12,000 ವರ್ಷಗಳು ಕಳೆದರೆ ಆವಾಗ ಒಂದು ಚತುರ್ಯುಗ ಆಗ್ತದೆ ಅಂತ. ಈ ಚತುರ್ಯುಗ ಅಂದರೆ ಯುಗ ಅನ್ನೋದನ್ನು ಯಾವುದನ್ನು ಕರೀತಾರೆ ಅಂದರೆ ಆ ಸಂಧಿಕಾಲದ ಮಧ್ಯ 4000, 3000 ಅಂತಿತ್ತಲ್ಲ, ಅದು ಮಾತ್ರ ಯುಗ. ಉಳಿದದ್ದನ್ನು ಸಂಧ್ಯಾಕಾಲ ಅಂತ ಅದನ್ನು ಕರೆದಿದ್ದಾರಂತೆ. ಇಲ್ಲಿ ಈ 4 ಯುಗಗಳಲ್ಲಿ ಆಯಾಯ ಯುಗ ಧರ್ಮಗಳು ವ್ಯವಸ್ಥಿತವಾಗಿ ಇರ್ತಾ ಇದೆ. ಆ ಧರ್ಮಕ್ಕೆ 4 ಪಾದಗಳು ಅಂತ ನಾವು ಕೇಳಿದ್ದೇವೆ. ಅದರ ಮುಂದೆ ಸೃಷ್ಟಿಯನ್ನು ಕೂಡ ಹೇಳ್ತಾರೆ. ತಪಸ್ಸು, ಸತ್ಯ, ದಯಾ, ಶೌಚ ಇದು ಧರ್ಮದ 4 ಪಾದಗಳು. ಆಯಾಯ ಯುಗಗಳಿಗೆ ಅನುಕೂಲವಾಗಿ ಆಯಾ ಧರ್ಮಗಳು ನಡೀತಾ ಇದೆಯಂತೆ. ಹೀಗೆ ಆಯಾಯ ಯುಗ ಧರ್ಮಗಳನ್ನೆಲ್ಲ ಹೇಳಿದ ಮೇಲೆ ಸಂಕಾಲಂ ಮನರ್ಭುಂಕ್ತೆ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಬ್ರಹ್ಮದೇವರ ಒಂದು ದಿವಸ ಆಗಬೇಕಲ್ಲ, ಬ್ರಹ್ಮದೇವರ ಒಂದು ದಿವಸ ಆಗಲಿಕ್ಕೆ ಅದಕ್ಕೊಂದು ಲೆಕ್ಕಾಚಾರವನ್ನು ಹೇಳಿದ್ದಾರೆ. ಒಬ್ಬೊಬ್ಬ ಮನುವೂ ಕೂಡ ತನ್ನದೇ ಆದಂತಹ ಒಂದು ಕಾಲಮಾನವನ್ನು ಅನುಭವಿಸ್ತಾನೆ ಅಂತ. ಹಾಗಾದರೆ ಒಂದು ಮನ್ವಂತರ ಅಂತ ಆಗಬೇಕಾದ್ರೆ, ಒಂದು ಮನ್ವಂತರ ಆಗಬೇಕಾದ್ರೆ 71 ಚತುರ್ಯುಗ ನಡೆಯಬೇಕು. ಈಗ ಒಂದು ಚತುರ್ಯುಗಕ್ಕೆ 12,000 ವರ್ಷ ಅಂತ ಕೇಳಿದ್ದೇವೆ. 12,000 ವರ್ಷ ಇಂಟು 71, ಅದರ ಸುಮ್ಮನೆ ಒಂದು ಲೆಕ್ಕಾಚಾರ ಹೇಳೋದಾದರೆ 18.5 ಲಕ್ಷ ವರ್ಷಗಳಾಗ್ತವೆ. ಆ 18.5 ಲಕ್ಷ ವರ್ಷಗಳು ಕಳೆದರೆ ಆವಾಗ ಒಂದು ಮನ್ವಂತರ ಅಂತ ಆಗತ್ತಂತೆ. ಹೀಗೆ 14 ಮನ್ವಂತರಗಳು ನಡೆಯಬೇಕು.
14 ಮನ್ವಂತರಗಳು ಒಂದು ಪೂರ್ತಿಯಾಗಿ ನಡೆದರೆ ಆವಾಗ ಒಂದು ಸೃಷ್ಟಿ ಸಂಪೂರ್ಣ ಲೆಕ್ಕ ಆಗ್ತದೆ. ಒಂದು ಸೃಷ್ಟಿಯ ಸಮಯ ಅಷ್ಟು ಆಗ್ತದೆ. ಹೀಗೆ ಅಷ್ಟು ಸಮಯ ಮತ್ತೆ ರಾತ್ರಿ ಕಳಿಬೇಕು. ಅಷ್ಟು ಸಮಯ ಮತ್ತೆ ರಾತ್ರಿಯ ಸಮಯ ಕಳಿಬೇಕು. ಎಷ್ಟಾಗ್ತದೆ ಅದು ಅಂದರೆ ನಮ್ಮ ಲೆಕ್ಕದಲ್ಲಿ ಬ್ರಹ್ಮದೇವರದ್ದು 100 ವರ್ಷ ಲೆಕ್ಕ. ಹೀಗೆ 100 ವರ್ಷ ಆಗಬೇಕು. ಅರ್ಥಾತ್ ಒಂದು ಹಗಲಿನ ಸಮಯದಲ್ಲಿ 14 ಮನ್ವಂತರಗಳು. ಆ 14 ಮನ್ವಂತರದ ಒಳಗೆ ಹೋದರೆ ಒಂದು ಮನ್ವಂತರ ಅಂದರೆ 71 ಚತುರ್ಯುಗಗಳು. ಒಂದು ಚತುರ್ಯುಗ ಅಂದರೆ 12,000 ವರ್ಷಗಳು. ಇಷ್ಟೆಲ್ಲ ಕಳೆದು ಬಂದರೆ ಇದು ಒಂದು ಸೆಟ್ ಸೃಷ್ಟಿಯಾಯಿತು. ಈ ರೀತಿಯಾಗಿ ಒಂದು ಸೃಷ್ಟಿ ಆಗೋದು ಏನಿದೆಯಲ್ಲ, ಇಷ್ಟು ನಡೆದಾಗ ಬ್ರಹ್ಮದೇವರಿಗೆ ಒಂದು ಸಂಪೂರ್ಣ ಹಗಲಾಗತ್ತಂತೆ. ಹಾಗೆ ರಾತ್ರಿ ಆಗಬೇಕು. ಹೀಗೆ ಬ್ರಹ್ಮದೇವರು 1 ದಿನ 2 ದಿನ 3 ದಿನ ಅಂತ ಆಗ್ತಾ ಹೋಗಿ ಬ್ರಹ್ಮದೇವರ ಕಾಲಮಾನದಲ್ಲಿ 100 ವರ್ಷ ಆಗಬೇಕು. ಆ ಬ್ರಹ್ಮದೇವರ ಕಾಲಮಾನದಲ್ಲಿ 100 ವರ್ಷ ಆದರೆ ಅದು ಪೂರ್ಣ ಆಯಸ್ಸು ಬ್ರಹ್ಮದೇವರದ್ದು. ಬ್ರಹ್ಮದೇವರಿಗೆ 100 ವರ್ಷ ಪೂರ್ಣ ಆಯಸ್ಸು. ಹೇಗೆ 100 ವರ್ಷ? ಒಂದೊಂದು ದಿನಗಳಂತೆ 100 ವರ್ಷ. ಒಂದೊಂದು ದಿನ ಹೇಗಾಗತ್ತೆ? 14 ಮನ್ವಂತರಗಳು. ಒಂದು ಮನ್ವಂತರ ಹೇಗಾಗತ್ತೆ? 71 ಚತುರ್ಯುಗಗಳು. ಒಂದು ಚತುರ್ಯುಗ ಅಂದರೆ 12,000 ವರ್ಷ. ಎಲ್ಲ ಇಂಟು ಹಾಕ್ತಾ ಹೋದರೆ ನಮಗೆ ಅರ್ಥ ಆಗ್ತಾ ಬರುತ್ತೆ. ಹೀಗೆ ಇದು 100 ವರ್ಷ. ಆ 100 ವರ್ಷದಲ್ಲಿ ಅರ್ಧ ಮಾಡಿರಿ ಅಂದರೆ 50 ವರ್ಷ ಅಂತ ಏನಿದೆಯಲ್ಲ, ಆ 100 ವರ್ಷವನ್ನು ಪರ ಅಂತ ಹೆಸರಿನಿಂದ ಕರೆದಿದ್ದಾರೆ. ಆ 100 ವರ್ಷಕ್ಕೆ ಬ್ರಹ್ಮದೇವರ 100 ವರ್ಷವನ್ನು ಪರ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. 100 ವರ್ಷ ಪರ ಆದರೆ ಅದರ ಅರ್ಧ ಪರಾರ್ಧ ಆಯಿತು. 50 ವರ್ಷ. ಆ 50 ವರ್ಷ ಈಗ ಸದ್ಯಕ್ಕೆ ಕಳೆದಿದೆ ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ. ನಾವು ಪ್ರತಿದಿನ ಸಂಕಲ್ಪದೆಲ್ಲ ಅದನ್ನೇ ಹೇಳ್ತೇವೆ, ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಆ ಪರಾರ್ಧದಲ್ಲಿ ಮೊದಲ ಪರಾರ್ಧ ಕಳೆದು ಹೋಗಿದೆ, ಎರಡನೇ ಪರಾರ್ಧ ನಡೀತಾ ಇದೆ. ದ್ವಿತೀಯ ಪರಾರ್ಧೆ ಆಯಿತು. ಶ್ವೇತವರಾಹ ಕಲ್ಪೆ ಅಂತ ಹೇಳ್ತೀವಿ. ಈ ಮೊಟ್ಟ ಮೊದಲನೆಯದ್ದಾಗಿ ದ್ವಿತೀಯ ಪರಾರ್ಧ ಶುರುವಾದಾಗ ಆ ವರಾಹರೂಪಿ ಪರಮಾತ್ಮನ ಅವತಾರ ಆಗಿದೆ. ಆದ್ದರಿಂದ ಇದು ಶ್ವೇತವರಾಹ ಕಲ್ಪ ಅಂತ ಕರೀತಾ ಇದ್ದಾರಂತೆ. ಕಲ್ಪಗಳಲ್ಲಿ 1-2-3 ಕಲ್ಪಗಳನ್ನು ಮೈತ್ರೇಯರು ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಸಂಪೂರ್ಣ 2 ಪರಾರ್ಧಗಳು ಕರೆದರೆ ಒಂದು ಪರ ಅಂತ ಹೇಳಿದ್ವಲ್ಲ, ಆ ಪರ ಅನ್ನೋದು ಪರಮಾತ್ಮನಿಗೆ ಎಷ್ಟು, ನಮ್ಮ ಪ್ರಕಾರ ಪಿತೃಗಳಿಗೆಷ್ಟು, ನಮ್ಮ ಪ್ರಕಾರ ದೇವತೆಗಳಿಗೆಷ್ಟು, ನಮ್ಮ ಪ್ರಕಾರ ಬ್ರಹ್ಮದೇವರ ಕಾಲಮಾನ ಎಷ್ಟು ಅಂತ ನೋಡಿದ್ವಿ. ನಮ್ಮೆಲ್ಲರ ಪ್ರಕಾರ ಭಗವಂತನ ಕಾಲಮಾನ ಎಷ್ಟು ಅಂದರೆ ಬ್ರಹ್ಮದೇವರ 100 ವರ್ಷ ಪರಮಾತ್ಮನಿಗೆ ನಿಮೇಷ ಕಾಲ. ನಿಮೇಷ ಕಾಲ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಕಾಲ. ಇಷ್ಟೇ ಒಂದು ಕ್ಷಣನೂ ಅಲ್ಲ, ಅಷ್ಟು ಸಮಯ ಪರಮಾತ್ಮನಿಗೆ ಇದೆ ಅಂತ ಅವನ ಅದ್ಭುತವಾದ ಕಾಲದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ 50 ಕೋಟಿ ಯೋಜನದಷ್ಟು ವಿಸ್ತಾರವಾದಂತಹ ಬ್ರಹ್ಮಾಂಡ. ಅಂತಹ ಬ್ರಹ್ಮಾಂಡ ಭಗವಂತನ ರೋಮಗಳಲ್ಲಿ ರಾಶಿ ರಾಶಿ ಇದೆ ಅಂತ. ಅಂದರೆ ಭಗವಂತನ ಒಂದು ರೂಪ, ಅವನ ಮಹಿಮೆ ಎಷ್ಟಿರಬೇಕು ಅಂತ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಒಂದು ರೋಮಕೂಪದಲ್ಲಿ ಅನೇಕ ಕೋಟಿ ಕೋಟಿ ಬ್ರಹ್ಮಾಂಡಗಳು ಇದೆ. ಅಷ್ಟು ಅದ್ಭುತವಾದ ರೂಪ ಅವನದ್ದು ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡ ಅವನ ಮನೆ ಅಂತ ಕರೆದಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಅವನು ಮತ್ತೆ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದಾರಂತೆ. 5 ಅವಿದ್ಯೆಗಳನ್ನು, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅನ್ನುವ 5 ವಿದ್ಯೆಗಳನ್ನು ಅವರು ಸೃಷ್ಟಿ ಮಾಡಿದ್ದಾರಂತೆ. ಇಷ್ಟೆಲ್ಲ ನೋಡಿದರೂ ಕೂಡ ಬ್ರಹ್ಮದೇವರಿಗೆ ಸಮಾಧಾನವೇ ಆಗಲಿಲ್ಲ. ಏನಿದು ಸೃಷ್ಟಿ? ಇದು ಒಂಥರ ತಪ್ಪಾದ ಸೃಷ್ಟಿ ನಡೀತಾ ಇದೆ ಅಂತ ಅಂದುಕೊಂಡು ಅವರು ಮತ್ತೆ ಧ್ಯಾನಕ್ಕೆ ಕುಳಿತರಂತೆ. ಆ ರೀತಿಯಾಗಿ ಧ್ಯಾನಕ್ಕೆ ಕುಳಿತಾಗ ಅವರ ಧ್ಯಾನದಿಂದ, ಅವರ ಮನಸ್ಸಿನಿಂದ ಸನಕ, ಸನಂದನ, ಸನಾತನ, ಸನತ್ಕುಮಾರ ಅನ್ನುವಂತಹ 4 ಮಕ್ಕಳು ಅವರು ಹುಟ್ಟುತ್ತಾನೆ ಸನ್ಯಾಸಿಗಳಾಗಿ ಹುಟ್ಟಿಬಿಟ್ರಂತೆ. ಆದರೆ ಅವರು ಸನ್ಯಾಸಿಗಳು ಅಂತ ಮೊದಲೇ ಹೇಳೋ ಹಾಗಿಲ್ಲ, ಅವರು ಸನ್ಯಾಸಿಗಳು ಅಂತ ತೋರಿಸಿಕೊಡ್ಬೇಕಲ್ಲ. ಬ್ರಹ್ಮದೇವರು ಕೂಡಲೇ ಅವರಿಗೆ ಅಪ್ಪಣೆ ಮಾಡ್ತಾ ಇದ್ದಾರಂತೆ, ಮಕ್ಕಳನ್ನು ನೀವು ಹುಟ್ಟಿಸಬೇಕು ಅಂತ. ಅವರು ಭಾರೀ ವಿಷ್ಣು ಭಕ್ತಿ ಪರಾಯಣರು, ಆದ್ದರಿಂದ ನಮಗೆ ಇದರಲ್ಲಿ ಇಚ್ಛೆನೇ ಇಲ್ಲ ಅಂತ 4 ಜನ ಬ್ರಹ್ಮದೇವರ ಮಾತನ್ನು ಆಗೋದಿಲ್ಲ ಅಂದುಬಿಟ್ರಂತೆ.
ಭಾರಿ ಸಿಟ್ಟು ಬಂತಂದು ಬ್ರಹ್ಮದೇವರಿಗೆ. ನನ್ನ ಮಕ್ಕಳಾಗಿ ನನ್ನ ಮಾತಿಗೆ ನೀವು ಬೆಲೆ ಕೊಡೋದಿಲ್ಲ, ನನಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬ್ರಹ್ಮದೇವರಿಗೆ ಭಾರೀ ಸಿಟ್ಟು ಬಂತಂತೆ. ಸಿಟ್ಟನ್ನು ಮನಸ್ಸಿನೊಳಗೆ ತಡ್ಕೊಂಡ್ರಂತೆ. ಆದರೆ ತಡ್ಕೊಂಡ್ರೆ ಕೆಲಸ ಆಗಬೇಕಲ್ಲ, ಹೊರಗೆ ಬೀಳೋದೇ, ಒಳಗೆ ತಡ್ಕೊಂಡು ಸಿಟ್ಟು ಬ್ಲಾಸ್ಟ್ ಆಗಿಬಿಡ್ತು. ಆದ್ದರಿಂದ ಆ ತಡ್ಕೊಂಡಂತಹ ಸಿಟ್ಟಿನಿಂದ ಆ ಹುಬ್ಬಿನ ಮಧ್ಯದಿಂದ ಒಂದು ಪುಟ್ಟ ಬಾಲಕ ಉದ್ಭವಿಸಿ ಬಂದಂತೆ. ಆ ಬಾಲಕ ಬಂದಿದ್ದಾನೆ. ಕೂಡಲೇ ಹುಟ್ಟಿದ್ದು. ಕೂಡಲೇ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸದ್ಯ ಅಂತ. ಸದ್ಯ ಅಂದರೆ ಕೂಡಲೇ ಅಂತ. ಅವರು ಹೀಗೆ ಕೋಪವನ್ನು ತಡ್ಕೊಳ್ತಾ ಇದ್ದಂಗೆ ಹುಬ್ಬಿನ ಮಧ್ಯದಿಂದ ಒಂದು ಕೂಸು ಹುಟ್ಟೇ ಬಿಡ್ತು. ಆ ಬಂದಂತಹ ಕೂಸು ಸದ್ಯ ಜಾತ, ಕೂಡಲೇ ಹುಟ್ಟದ್ದು. ಅದರಿಂದ ಅದನ್ನು ಸದ್ಯೋಜಾತ ಅಂತ ಕರೆದಿದ್ದಾರೆ. ಹುಟ್ಟಿದ ಕೂಸು ಭಾರಿ ಅಳ್ತಾ ಇದೆಯಂತೆ. ಯಾಕೆ ಅಳ್ತಾ ಇದೆ, ಏನು ಹೇಳ್ತಾ ಇದೆ ಅಂದರೆ, ನನಗೆ ಹೆಸರಿಲ್ಲ, ಸ್ಥಾನ ಇಲ್ಲ, ಏನೂ ಇಲ್ಲ, ನನಗೆ ಏನು ನನ್ನ ಅವಸ್ಥೆ ಅಂತ ಕೇಳಿದಾಗ ಬ್ರಹ್ಮದೇವರು ಅವರಿಗೆ ಸಮಾಧಾನ ಮಾಡಿ ಹೇಳ್ತಾ ಇದ್ದಾರೆ, ಅಳಬೇಡಪ್ಪ, ನಿನಗೆಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅವನಿಗೆ ಹೆಸರನ್ನು ಕೊಟ್ಟಿದ್ದಾರಂತೆ. ನೀನು ಹೀಗೆ ಭಾರೀ ಉದ್ವೇಗದಿಂದ ಬಾಲಕನಾಗಿ ಇಷ್ಟು ರೋದನವನ್ನು ಮಾಡಿದ್ರಿಂದ ನಿನಗೆ ರುದ್ರ ಅಂತ ಹೆಸರು ಲೋಕದಲ್ಲಿ ಪ್ರಸಿದ್ಧಿ ಆಗ್ತದೆ. ಅಷ್ಟೇ ಅಲ್ಲದೆ ಸ್ಥಾನಗಳನ್ನು ಕೊಡ್ತೇನೆ. ಹೃದಯ ಮೊದಲಾದಂತಹ 11 ಸ್ಥಾನಗಳನ್ನು, ಸೂರ್ಯ, ತಪಸ್ಸು, ವಾಯು, ಅಗ್ನಿ, ಹೀಗೆ ಸ್ಥಾನಗಳನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಮುಂದೆ ಹೆಸರುಗಳನ್ನು ಕೊಟ್ಟಿದ್ದಾನೆ. ಮನ್ಯು, ಹಾಗೆ ಮಹಾನಸ, ಮಹಾನ್ ಅಂತ ಹೆಸರು, ಶಿವ ಅಂತ ಹೆಸರು, ಹೀಗೆ 11 ನಾಮಗಳನ್ನು ಬ್ರಹ್ಮದೇವರು ಕೊಟ್ಟಿದ್ದಾರೆ. ಹಾಗೆ ಧೀಹಿ, ವೃತ್ತಿ, ನಿಯುತು ಅಂತ ಮೊದಲಾದಂತಹ ರಾಣಿಯರನ್ನು, ಅವರನ್ನು ವಿವಾಹ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಹೀಗೆ ನೀನು ಹೆಸರು, ಸ್ಥಾನ, ಹೆಂಡಂದಿರು ಎಲ್ಲರನ್ನ ನೀನು ಪಡ್ಕೋ, ಇವರೆಲ್ಲರನ್ನು ಪಡ್ಕೊಂಡು ನೀನು ಮಕ್ಕಳನ್ನು ಹುಟ್ಟಿಸು ಅಂತ ಹೇಳಿದರು. ಆ ಬ್ರಹ್ಮದೇವರ ಚಾಲೆಂಜಸ್ ನೋಡ್ರಿ. ಮೊದಲು ಏನೋ ಬರೀ ವಿಷಯಗಳನ್ನು ಸೃಷ್ಟಿ ಮಾಡಿದರೂ ಸಮಾಧಾನ ಆಗಲಿಲ್ಲ, ಅವಿದ್ಯೆಯನ್ನು ಸೃಷ್ಟಿ ಮಾಡಿದರೂ ಬೇಸರವಾಯಿತು, ಕೊನೆಗೆ ಮಕ್ಕಳನ್ನು ಸೃಷ್ಟಿ ಮಾಡಿದರೂ ಅವರು ಪ್ರಜೆಗಳನ್ನು ಸೃಷ್ಟಿ ಮಾಡಲ್ಲ ಅಂದ್ಬಿಟ್ರು. ರುದ್ರದೇವರನ್ನು ಬಂದರು, ಇವರಿಗೆ ಸೃಷ್ಟಿ ಮಾಡಿರಿ ಅಂತ ಹೇಳಿದರೆ ಅವರು ಭಾರೀ ಉತ್ಸಾಹದಿಂದ ವಿಚಿತ್ರ ಕ್ರೂರ ಮಕ್ಕಳುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆ ಹುಟ್ಟಿದಂತಹ ಮಕ್ಕಳೆಲ್ಲ ಜಗತ್ತನ್ನು ನುಂಗ್ಲಿಕ್ಕೆ ಶುರು ಮಾಡಿದ್ರಂತೆ. ಬ್ರಹ್ಮದೇವರನ್ನೇ ನುಂಗ್ಲಿಕ್ಕೆ ಹತ್ತಿರ ಬಂದುಬಿಟ್ರಂತೆ. ಇಷ್ಟು ವಿಚಿತ್ರವಾದ ಕ್ರೂರವಾದಂತಹ ಮಕ್ಕಳು ಬರಲಿಕ್ಕೆ ಪ್ರಾರಂಭವಾದಾಗ ಬ್ರಹ್ಮದೇವರಂತೆ ಸ್ವಲ್ಪ ನಿಲ್ಲಿಸಪ್ಪ ಅಂತ ಹೇಳಿದೆ, ನೋಡ್ಕೊಂಡು ಹೇಳಬೇಕಿತ್ತು ಅಂತ. ನಿನಗೆ ಮಕ್ಕಳನ್ನು ಹುಟ್ಟಿಸು ಅಂತ ಹೇಳಿದೆ, ಹೆಂಗೆ ಹುಟ್ಟಿಸು ಅಂತ ಹೇಳಲಿಲ್ಲ, ಎಂಥವರನ್ನ ಅಂತ ಹೇಳಲಿಲ್ಲ. ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸೃಷ್ಟಿ ಮಾಡಬೇಕಾದ್ರೆ ನಾನೇನು ಮಾಡಿದ್ನೋ ಅದನ್ನು ನಿನ್ನಿಂದ ಮಾಡಿಸ್ಲಿಲ್ಲ, ದೊಡ್ಡ ತಪ್ಪು ಮಾಡಿದೆ. ಆದ್ದರಿಂದ ಅವರು ಹೇಳ್ತಾರೆ, ಮಕ್ಕಳನ್ನು ಹುಟ್ಟಿಸೋದನ್ನು ನಿಲ್ಲಿಸು, ಮೊದಲು ನೀನು ಏನು ಮಾಡು ಅಂದರೆ ತಪ ಆತಿಷ್ಠ. ನಾನು ಸೃಷ್ಟಿಗೆ ಮೊದಲು ಭಗವಂತನನ್ನು ಕುರಿತು ತಪಸ್ಸು ಮಾಡಿದೆ, ನೀನು ಕೂಡ ತಪಸ್ಸನ್ನು ಮಾಡು. ಎಲ್ಲ ಜನರಿಗೆ ಸುಖವನ್ನು ಉಂಟು ಮಾಡುವಂತಹ ಮಕ್ಕಳನ್ನು ನೀನು ಮುಂದೆ ಸೃಷ್ಟಿ ಮಾಡಬೇಕಾಗಿದೆ. ತಪಸ್ಸಿನಿಂದಲೇ ಪರಮಾತ್ಮ ಒಲಿತಾನೆ, ಅದರಿಂದ ತಪಸ್ಸು ಮಾಡು ಅಂತ ಹೇಳಿದ ಮೇಲೆ ಆಯಿತು ಅಂತ ಅವರು ಕೂಡ ರುದ್ರದೇವರು ತಪಸ್ಸಿಗೆ ಹೋಗಿದ್ದಾರೆ. ಅಷ್ಟೆಲ್ಲ ಆದಮೇಲೆ ಮತ್ತೆ ಅವರು ಧ್ಯಾನಕ್ಕೆ ಕೂತಿದ್ದಾರೆ. ಬ್ರಹ್ಮದೇವರು ಧ್ಯಾನಕ್ಕೆ ಕೂತಿದ್ದಾರೆ. ಆವಾಗ ಮತ್ತೆ 10 ಮಕ್ಕಳು ಹುಟ್ಟಿದ್ರಂತೆ. ಧ್ಯಾನದಿಂದ 10 ಮಕ್ಕಳು ಹುಟ್ಟಿದ್ದಾರೆ. ಆ ಪ್ರಸಿದ್ಧ 10 ಮಕ್ಕಳನ್ನು ನಾವು ಇತಿಹಾಸದಲ್ಲಿ ನೆನೆಸ್ಕೊಳ್ತೇವೆ, ಕಥೆಗಳಲ್ಲಿ. ಮರೀಚಿ, ಅತ್ರಿ, ಅಂಗಿರಸರು, ಪುಲಸ್ತ್ಯರು, ಪುಲಹ, ಕ್ರತು, ಭೃಗು, ವಸಿಷ್ಠರು, ದಕ್ಷ ಅಂತ 9 ಜನ ಆಯಿತು. ನಾರದರು 10ನೆಯವರು. ಹೀಗೆ 10 ಜನ ಮಕ್ಕಳನ್ನು ಬ್ರಹ್ಮದೇವರು ಹುಟ್ಟಿಸಿದ್ದಾರೆ. ಅವರೆಲ್ಲ ಬ್ರಹ್ಮದೇವರ ಒಂದೊಂದು ಅವಯವಗಳಿಂದ ಹುಟ್ಟಿದ್ರಂತೆ. ಊರು ತೊಡೆಗಳಿಂದ ನಾರದರು ಅಂತ ವಿಸ್ತಾರವಾಗಿ ಒಂದೊಂದು ಅವಯವಗಳಿಂದ ಒಬ್ಬೊಬ್ಬರು ಹುಟ್ಟಿದ್ದಾರಂತೆ. ಎದೆಯಿಂದ ಆ ಧರ್ಮ, ಮುಂದೆ ನಾರಾಯಣನಿಗೆ ಜನ್ಮವನ್ನು ಅಂದರೆ ಅವತಾರವನ್ನು ಮಾಡಿಸುವಂತಹ ಧರ್ಮದೇವತೆ ಹುಟ್ಟಿದ್ದಾನೆ. ಅಧರ್ಮ ದೇವತೆ, ಕಾಮ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಹುಟ್ಟಿದ್ದಾರಂತೆ. ಆ ಬ್ರಹ್ಮದೇವರ ಛಾಯೆ, ನೆರಳಿನಿಂದ ಕರ್ದಮ ಪ್ರಜಾಪತಿಗಳು ಹುಟ್ಟಿದ್ದಾರೆ. ಮುಂದೆ ಅವರು ದೇವಹೂತಿಗೆ ಪ್ರಭುವಾಗ್ತಾರೆ, ಕಪಿಲನಾಮಕ ಪರಮಾತ್ಮನಿಗೆ ಅವರು ತಂದೆಯಾಗ್ತಾರೆ. ಅಂತಹ ಕರ್ದಮ ಪ್ರಜಾಪತಿಗಳು ಹುಟ್ಟಿದ್ದಾರೆ. ಹೀಗೆ ಮನಸ್ಸಿನಿಂದ, ದೇಹದಿಂದ ಎಲ್ಲರನ್ನ ಸೃಷ್ಟಿ ಮಾಡಿದ್ದಾರಂತೆ ಬ್ರಹ್ಮದೇವರು. ಹಾಗೆ ಸೃಷ್ಟಿ ಮಾಡಿದಾಗ
ತಮ್ಮ ವಾಕಿನಿಂದ ಒಂದು ಸ್ತ್ರೀ ಅವಳು ಹುಟ್ಟಿ ಬಂದಿದ್ದಾಳೆ. ಆ ಸ್ತ್ರೀಯಲ್ಲಿ ಮೋಹಿತರಾದರು ಬ್ರಹ್ಮದೇವರು. ಆ ಸ್ತ್ರೀ ಬಹಳ ವಿಶ್ವಸುಂದರಿಯಾಗಿದ್ದಲಂತೆ. ಬ್ರಹ್ಮದೇವರ ಮನಸ್ಸನ್ನೂ ಮೋಹಿಸಿದ್ದಾಳೆ ಆ ಸ್ತ್ರೀ. ಅವಳಲ್ಲಿ ಮೋಹಿತರಾದಾಗ ಅದನ್ನು ನೋಡಿದಂತಹ ಆಗ ಹುಟ್ಟಿದಂತಹ ಋಷಿಗಳು, ಮರೀಚಿ ಮೊದಲಾದಂತಹ ಋಷಿಗಳು ಅಪ್ಪನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಅಲ್ಲ ಅಪ್ಪ, ಇಂತಹ ಕೆಲಸ ಯಾರೂ ಮಾಡಿಲ್ಲ ಜಗತ್ತಿನಲ್ಲಿ. ಪರಸ್ತ್ರೀಯನ್ನು ಮೋಹಿಸಿದವರಿದ್ದಾರೆ, ಸ್ವಂತ ಮಗಳನ್ನು ಮೋಹಿಸದಂತಹವರು ಯಾರೂ ಇಲ್ಲ. ನೀನು ಹೀಗೆಲ್ಲ ಮಾಡಬೇಡ. ಬೇಕಾದಷ್ಟು ದೊಡ್ಡ ವ್ಯಕ್ತಿಗಳಾಗಿರಲಿ, ವ್ಯಕ್ತಿಗಳೇ ಆಗಿರಲಿ, ಆದರೆ ಅವರಿಗೆ ಇದು ಶೋಭಿಸೋದಿಲ್ಲ. ಆದ್ದರಿಂದ ನೀನು ಮಾಡಿದ್ದನ್ನು ಉಳಿದವರೆಲ್ಲರೂ ಆಚರಿಸ್ತಾರೆ. ನೀನೇ ಹೀಗೆ ಮಾಡಿಬಿಟ್ರೆ ಉಳಿದವರೆಲ್ಲ ಏನು ಆಚರಣೆ ಮಾಡಬೇಕು? ಆದ್ದರಿಂದ ಹೀಗೆ ಮಾಡಬೇಡ ಅಂತೆಲ್ಲ ಅವರು ಹೇಳಿ, ತಸ್ಮೈ ನಮೋ ಭಗವತೆ, ಇಷ್ಟೆಲ್ಲ ನಮ್ಮನ್ನು ಸೃಷ್ಟಿ ಮಾಡಿದಂತಹ ನಿನಗೆ ನಮಸ್ಕಾರ ಅಂತ ಅವರೆಲ್ಲ ಹೇಳಿದಾಗ ಅವರ ಜ್ಞಾನವನ್ನು ಲೋಕಕ್ಕೆ ತೋರಿಸಲಿಕ್ಕೆ ಬ್ರಹ್ಮದೇವರು ಹೀಗೆ ನಟನೆಯನ್ನು ಮಾಡಿರ್ತಾರೆ. ಆ ಪ್ರಕಾರವಾಗಿ ಬ್ರಹ್ಮದೇವರು ಅವಳನ್ನು ಬಿಟ್ಟಿದ್ದಾರೆ. ಅವಳನ್ನೆಲ್ಲ ಬೇರೆ ಬೇರೆ ದುಷ್ಟರೆಲ್ಲ ಅವಳನ್ನು ಸ್ವೀಕಾರ ಮಾಡ್ತಾರಂತೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಬ್ರಹ್ಮದೇವರ ಮುಖಗಳಿಂದ ವೇದಗಳ ಸೃಷ್ಟಿ ಅದೆಲ್ಲ ಆಗಿದೆಯಂತೆ. ಹೀಗೆ ವೇದಗಳ ಸೃಷ್ಟಿ ಅಂತಾದಾಗ ವಿದುರ ಕೇಳ್ತಾ ಇದ್ದಾನೆ, ವೇದಗಳ ಸೃಷ್ಟಿ ಮತ್ತು ಯಜ್ಞದ ಅನೇಕ ಭಾಗಗಳ ಸೃಷ್ಟಿ ಆಗುತ್ತೆ ಅಂತ ನಾವು ಕೇಳಿದ್ದೇವೆ, ಅದನ್ನು ನೀವು ಹೇಳಬೇಕು ಅಂತ ಹೇಳಿದಾಗ ಬ್ರಹ್ಮದೇವರ ಅನೇಕ ಅವಯವಗಳಿಂದ ಅನೇಕ ಪದಾರ್ಥಗಳ ಸೃಷ್ಟಿಯಾಗ್ತಾ ಇದೆಯಂತೆ. ಪೂರ್ವ ದಿಕ್ಕಿನಲ್ಲಿ ಒಂದು ಮುಖ, ಚತುರ್ಮುಖ. ಒಂದು ಪೂರ್ವ ದಿಕ್ಕಿನ ಮುಖದಿಂದ ಋಗ್ವೇದವಾದರೆ ಹಾಗೇ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳ ಸೃಷ್ಟಿಯಾಗಿದೆ. ಮಂತ್ರಗಳಂತೆ ಶಸ್ತ್ರ, ಸ್ತುತಿ, ಸ್ತೋಮ, ಪ್ರಾಯಶ್ಚಿತ್ತ ಅಂತ ಇದು ಯಾವುದರ ಶಬ್ದಗಳ ಪರಿಚಯವೂ ನಮಗೆ ನಿತ್ಯದಲ್ಲಿ ರೂಢಿಯಲ್ಲಿಲ್ಲ. ಇದೆಲ್ಲ ಯಜ್ಞದ ಒಂದು ಭಾಗಗಳು. ಆ ರೀತಿಯಾಗಿ ಅದೆಲ್ಲದರ ಮಂತ್ರಗಳ ಸೃಷ್ಟಿಯಾಗಿದೆ. ಮತ್ತು ಉಪವೇದಗಳು ಅಂತ ಕರೆಸಿಕೊಂಡಂತಹದ್ದು ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸ್ಥಾಪತ್ಯ ವೇದ ಅಂತ 4 ವೇದಗಳ ಸೃಷ್ಟಿ ಮತ್ತೆ 4 ಮುಖಗಳಿಂದ ಆಗಿದೆ. ಇತಿಹಾಸ ಪುರಾಣಗಳ ಒಂದು ಸೃಷ್ಟಿಯಾಗಿದೆ ಅಂತೆ ಬ್ರಹ್ಮದೇವರ 4 ಮುಖಗಳಿಂದ. ಅಷ್ಟೇ ಅಲ್ಲ, 4 ಮುಖಗಳಿಂದ ಧರ್ಮದ 4 ಭಾಗಗಳು. ಆಗಲೇ ಹೇಳಿದ ಹಾಗೆ ತಪಸ್ಸು, ಶೌಚ, ದಯಾ, ಸತ್ಯ ಅನ್ನುವಂತಹ 4 ಧರ್ಮದ ಅಂಗಗಳು, 4 ಆಶ್ರಮಗಳು ಬ್ರಹ್ಮದೇವರ 4 ಮುಖಗಳಿಂದ ಬಂದಿದೆಯಂತೆ. ಇನ್ನು ಒಂದೊಂದು 4 ಆಶ್ರಮಗಳು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಯತಿ ಅಂತ ಒಂದೊಂದು ಆಶ್ರಮಕ್ಕೆ 4 ವಿಧವಾದಂತಹ ಆಚರಣೆಗಳಿದೆ. ಆ 4 ಆಚರಣೆಗಳು ಕೂಡ ಬ್ರಹ್ಮದೇವರ 4 ಮುಖಗಳಿಂದ ಮತ್ತೆ ಅವುಗಳು ಹುಟ್ಟಿ ಬರ್ತಾ ಇದೆಯಂತೆ. ಅದನ್ನು ಕೂಡ ಇಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ತರ್ಕಶಾಸ್ತ್ರ, ಬ್ರಹ್ಮತರ್ಕ ಅಂತ ತರ್ಕಶಾಸ್ತ್ರದ ಮೂಲ ಗ್ರಂಥ ಅದು, ಮತ್ತು 3 ವೇದಗಳು, ವಾರ್ತಾ, ಇವೆಲ್ಲವೂ ಕೂಡ, ವಾರ್ತಾ ಅಂದರೆ ವ್ಯಾಪಾರದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೂಲ ಗ್ರಂಥಗಳು ಅವೆಲ್ಲ ಹುಟ್ಟಿದೆಯಂತೆ. ಹಾಗೆ ಪ್ರಣವ, ಓಂಕಾರ ಮತ್ತು ವ್ಯಾಹೃತಿ, ಭೂಹ ಸ್ವಹ ಅನ್ನುವಂತಹದ್ದು. ಹೀಗೆ 4 ಮತ್ತು ಬ್ರಹ್ಮದೇವರ 4 ಮುಖಗಳಿಂದ, ಹೀಗೆ ಬ್ರಹ್ಮದೇವರ 4 ಮುಖಗಳಿಂದ ಅನೇಕ ಪದಾರ್ಥಗಳು ಅವರ ಶರೀರದಿಂದ, ಮುಂದೆ ಅವರ ಇಡೀ ಶರೀರದ ಅವಯವಗಳಿಂದ ನಾವು ವೇದಗಳಲ್ಲಿ ಬಳಸುವಂತಹ ತ್ರಿಷ್ಟುಪು, ಅನುಷ್ಟುಪು, ಉಷ್ಣಿಕು ಅಂತ ಛಂದಸ್ಸುಗಳನ್ನು ಬಳಸ್ತೇವೆ. ಎಲ್ಲ ಛಂದಸ್ಸುಗಳ ನಿರ್ಮಾಣ ಆಗಿದೆ. ಮತ್ತು ಅವರ ಶರೀರಗಳಿಂದ ಅಕ್ಷರಗಳು, ಸ್ವರ, ವ್ಯಂಜನ ಅಂತೆಲ್ಲ ಹೇಳ್ತೇವಲ್ಲ, ಅವುಗಳ ಸೃಷ್ಟಿಯಾಗಿದೆ. ಹೀಗೆ ಎಲ್ಲ ಪದಾರ್ಥಗಳು, ಇಂದ್ರಿಯಗಳು ಎಲ್ಲವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ, ಹೀಗೆ ತಮ್ಮ ಅವಯವಗಳಿಂದ ಸೃಷ್ಟಿ ಮಾಡಿದ ಮೇಲೆ ಇನ್ನೊಂದು ಮಾರ್ಗದಿಂದ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಬ್ರಹ್ಮದೇವರು ಬಯಸಿದ್ದಾರಂತೆ. ಹಾಗೆ ವಿಚಾರ ಮಾಡಿ ಅವರು ತಮ್ಮ ಶರೀರವನ್ನೇ 2 ವಿಭಾಗ ಮಾಡಿದ್ರಂತೆ. ಅಂದರೆ ಅವರು ವಿಚಾರ ಮಾಡಿದ್ದು ಸ್ತ್ರೀ ಪುರುಷರ ಒಂದು ಸಂಪರ್ಕದಿಂದ ಇನ್ನು ಮುಂದೆ ಸೃಷ್ಟಿಯಾಗಬೇಕು ಅಂತ. ಇಲ್ಲಿಯವರೆಗೆ ಮಾಡಿದ್ದೆಲ್ಲ ಸ್ವಯಂ ಅವರೇ ತಮ್ಮಿಂದ ಮಾಡಿದ್ದು. ಇನ್ನು ಸ್ತ್ರೀ ಪುರುಷರ ಯೋಗದಿಂದ ಸೃಷ್ಟಿಯಾಗಬೇಕು ಅಂತ ವಿಚಾರ ಮಾಡಿ ಆ ಬ್ರಹ್ಮದೇವರು ತಮ್ಮ ಶರೀರವನ್ನೇ 2 ವಿಭಾಗ ಮಾಡಿದ್ರಂತೆ. ಆವಾಗ ಬ್ರಹ್ಮದೇವರ ಶರೀರಕ್ಕೆ ಕ ಅಂತ ಹೆಸರು. ಅದನ್ನು ನಾವು ಕೇಳಿದ್ದೇವೆ. ಕ ಅನ್ನೋದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಆ ಕ ಅನ್ನೋದು ವಿಭಾಗ 2 ಹೋಳಾಯ್ತಂತೆ. ಆ ಕ ಅನ್ನೋದು ವಿಭಾಗ ಆದದ್ರಿಂದ ಕ ಆಯ ಕಾಯ ಅಂತ ಕರೆಸ್ಕೊಳ್ತು. ಬ್ರಹ್ಮದೇವರ
ಎರಡು ಹೋಳಾದಂತಹ ಶರೀರವನ್ನು ಕಾಯ ಅಂತ ಕರೆದಿದ್ದಾರೆ. ಆ ಎರಡು ಶರೀರಗಳು, ಆ ಎರಡು ಶರೀರದಲ್ಲಿ ಒಂದು ಗಂಡು ಶರೀರವಾಯಿತು, ಇನ್ನೊಂದು ಹೆಣ್ಣು, ಪುರುಷ ಸ್ತ್ರೀ ಶರೀರಗಳಾಯಿತು. ಆ ಪುರುಷ ಬೇರೆ ಯಾರೂ ಅಲ್ಲ ಸ್ವಯಂಭುವಮನು, ಆ ಸ್ತ್ರೀ ಬೇರೆ ಯಾರೂ ಅಲ್ಲ ಶತರೂಪಾದೇವಿ ಅಂತ. ಹೀಗೆ ಸ್ವಯಂಭುವಮನು ಶತರೂಪಾದೇವಿಯರ ಒಂದು ಪುರುಷ ಸ್ತ್ರೀಯರ ಸಂಯೋಗದಿಂದ ಮುಂದೆ ಸೃಷ್ಟಿಯಾಗಬೇಕು ಅಂತ ಬ್ರಹ್ಮದೇವರು ವಿಚಾರ ಮಾಡಿದ್ದಾರಂತೆ. ಅವರಿಬ್ಬರಿಂದ ಮುಂದೆ 5 ಮಕ್ಕಳು ಅವರಿಬ್ಬರಲ್ಲಿ ಹುಟ್ಟಿದ್ದಾರೆ. ಪ್ರಿಯವ್ರತ ಉತ್ತಾನಪಾದ ಅನ್ನುವ 2 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟಿದ್ದಾರೆ. ಹಾಗೆ ದೇವಹೂತಿಯನ್ನು ಗೊತ್ತಿದೆ ಕರ್ದಮ ಪ್ರಜಾಪತಿಗೆ ಮುಂದೆ ಕೊಡುವವರಿದ್ದಾರೆ. ಕೊನೆಗೆ ದಕ್ಷ ಪ್ರಜಾಪತಿಗೆ ಪ್ರಸೂತಿ ಎನ್ನುವಂತಹವಳನ್ನು ವಿವಾಹ ಮಾಡಿ ಕೊಟ್ಟಿದ್ದಾರಂತೆ. ಹೀಗೆ ಮುಂದೆ ಇಷ್ಟೆಲ್ಲ ಆದ ಮೇಲೆ ಮತ್ತೆ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಬಹಳ ವಿಸ್ತಾರವಾದಂತಹ ವಿಚಾರವನ್ನೇ ನೀವು ಹೇಳಿದ್ದೀರಿ, ಆ ಸ್ವಯಂಭುವ ಮನುವಿನ ಚರಿತ್ರೆಯನ್ನು ನನಗೆ ನೀವು ಹೇಳಬೇಕು ಅಂತ ಕೇಳ್ತಾ ವಿದುರ ಹೇಳ್ತಾ ಇದ್ದಾನೆ. ಯಾಕಿಷ್ಟೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ, ಅದು ಹೇಳ್ರಿ ಇದು ಹೇಳ್ರಿ ಅಂತ ಯಾಕೆ ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ, ಶ್ರುತಸ್ಯ ಪುಂಸಃ ಶುಚಿರಶ್ರಮಸ್ಯ. ನಾವು ಇಷ್ಟು ದಿವಸಗಳ ಕಾಲ ಅಧ್ಯಯನವನ್ನು ಮಾಡಿರ್ತೇವೆ, ಗುರುಗಳಲ್ಲಿ ಗುರುಕುಲದಲ್ಲಿ ಅಧ್ಯಯನ ಮಾಡಿರ್ತೇವೆ. ಮಾಡಿದಂತಹ ಅಧ್ಯಯನಕ್ಕೆ ಒಳ್ಳೆಯ ಫಲ ಸಿಗಬೇಕು ಅಂದರೆ ಭಗವಂತನ ಕಥಾಶ್ರವಣ ಮಾಡಬೇಕು ಅಂತ. ಆದ್ದರಿಂದ ಇಷ್ಟು ದಿವಸ ಮಾಡಿದ ಅಧ್ಯಯನದ ಒಂದು ಫಲ ನಿಮ್ಮ ಈ ಮುಖದಿಂದ ಈ ಕಥಾಶ್ರವಣ, ಆದ್ದರಿಂದ ನೀವು ಅದನ್ನು ಮಾಡಬೇಕು ಅಂತ ಅವರು ವಿದುರ ಕೇಳಿಕೊಳ್ತಾ ಇದ್ದಾನೆ. ಆ ಪ್ರಕಾರವಾಗಿ ಈ ವಿದುರ ಮೈತ್ರೇಯರ ಸಂವಾದದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನು ಅಂದರೆ, ವಿದುರನಿಗೆ ಮಿತಿಯೇ ಇಲ್ಲದ ಪ್ರಶ್ನೆಗಳು ಬರ್ತಾ ಇದೆ, ಮೈತ್ರೇಯರಿಗೆ ಮಿತಿಯಿಲ್ಲದ ಸಂತೋಷದಿಂದ ಉತ್ತರ ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಬೇಸರ ಆಗ್ತಾ ಇಲ್ಲ, ಅಯ್ಯೋ ಎಷ್ಟು ಪ್ರಶ್ನೆ ಕೇಳ್ತೀವಿ ಮಾರಾಯ ಸಾಕು ಹೋಗು ಅಂತ ಇವರು ಹೇಳ್ತಾ ಇಲ್ಲ. ಇವರು ಕೂಡ ವಿದುರನಿಗೂ ಕೂಡ ಪ್ರಶ್ನೆಗಳು ನಿಲ್ತಾ ಇಲ್ಲ. ಇವನು ಕೇಳ್ತಾನೆ ಇದ್ದಾನೆ, ಕೇಳಿದಷ್ಟು ಪ್ರತಿ ಸಂದರ್ಭದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ಮೈತ್ರೇಯರು ಬಹಳ ಸಂತೋಷದಿಂದ ಹೇಳಿದರು. ಭಗವಂತನ ಕಥಾ ಹೇಳಲಿಕ್ಕೊಂದು ಅವಕಾಶ ಸಿಕ್ತು ಅಂತ ಆ ಪ್ರಹೃಷ್ಟ ರೋಮಾಹ ಎಲ್ಲ ರೋಮಾಂಚಿತರಾಗಿ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರಂತೆ. ಸ್ವಯಂಭುವನು ಅವನೇನು ಹುಟ್ಟಿದ್ದಾನೆ, ಚತುರುಪಾದೇವಿ ಇಬ್ಬರೂ ಕೂಡ ಕೈ ಮುಗಿದು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರಂತೆ. ಏನು ನಮಸ್ತುಭ್ಯಂ ಬ್ರಹ್ಮದೇವ, ನಿನಗೆ ನಮಸ್ಕಾರ ಇರಲಿ. ನಾವು ಏನು ಮಾಡಬೇಕು, ನಮ್ಮಿಂದ ಏನು ಸೇವೆ ಆಗಬೇಕು, ಯಾವ ರೀತಿಯಾಗಿ ನಾವು ನಿನ್ನ ಸೇವೆ ಮಾಡಬೇಕು ಹೇಳ್ರಿ ಅಂತ ಬ್ರಹ್ಮದೇವರಲ್ಲಿ ಕೇಳಿಕೊಳ್ತಾ ಇದ್ದಾರಂತೆ ಸ್ವಯಂಭೂಮನು. ಆ ರೀತಿಯಾಗಿ ಕೇಳಿಕೊಂಡಿದ್ದರಿಂದಲೇ ಸಂತೋಷ ಆಯಿತು ಬ್ರಹ್ಮದೇವರಿಗೆ. ಇಲ್ಲಿವರೆಗೂ ಮಾತು ಕೇಳದೇ ಇರೋ ಮಕ್ಕಳನ್ನು ಹುಟ್ಟಿಸಿ ಬ್ರಹ್ಮದೇವರಿಗೆ ಯಾರೋ ಒಬ್ಬ ಹುಟ್ಟಿದ ಮಗ ಸ್ವಯಂಭೂಮನು ಹುಟ್ಟಿದ ಕೂಡಲೇ ನಮ್ಮಿಂದ ಏನು ಸೇವೆ ಆಗಬೇಕು ಹೇಳ್ರಿ ಅಂತ ಕೇಳ್ತಾ ಇದ್ದಾನಂತ. ಬ್ರಹ್ಮದೇವರು ಹೇಳ್ತಾರೆ, ನೀನು ಮಾಡಿದಂತಹ ಈ ಆಡಿದ ಮಾತಿನಿಂದಲೇ ನನಗೆ ಸಂತೋಷ ಆಯಿತು, ಪ್ರೀತಸ್ತುಭ್ಯಮಹಂ. ಅದನ್ನು ಹೇಳ್ತಾರೆ, ನಿರ್ವೇಳಿಕೇನ, ಯಾವ ರೀತಿಯಾದ ಅಹಂಕಾರಾದಿಗಳಿಲ್ಲದೆ, ಯಾವ ಮಾತುಗಳು ಇಲ್ಲದೆ ನೀನು ನನಗೆ ಅಪ್ಪಣೆ ಕೊಡ್ರಿ ಅಂತ ಕೇಳಿದೆಯಲ್ಲ, ಅದೇ ಸಂತೋಷವಾಯಿತು ಅಂತ ಹೇಳಿ ಆ ಮಕ್ಕಳ ಕರ್ತವ್ಯವನ್ನು ಒಮ್ಮೆ ಬ್ರಹ್ಮದೇವರು ನೆನಪಿಸಿಕೊಡ್ತಾ ಇದ್ದಾರೆ. ಆತ್ಮಜೈಹಿ, ಮಕ್ಕಳಾದವರು ಏನು ಕೆಲಸ ಮಾಡಬೇಕು, ಕಾರ್ಯ ಅಥ ಅಪಚಿತಿ ಗುರು, ತಂದೆ ಗುರುಗಳು ಏನೇ ಕೆಲಸ ಹೇಳಿದರೂ ಕೂಡ ಅಪ್ರಮತ್ತೈಹಿ, ಯಾವ ರೀತಿಯಾದ ಮದವನ್ನು ತೋರಿಸದೆ, ಮಾತ್ಸರ್ಯವನ್ನು ತೋರಿಸದೆ, ತಂದೆಯಾಗಲಿ ಗುರುಗಳಾಗಲಿ ಹೇಳಿದ ಕೆಲಸವನ್ನು ಮಾಡಬೇಕು. ಇದೇ ಮಕ್ಕಳ ಕರ್ತವ್ಯ. ಅದರಿಂದಲೇ ಪರಮಾತ್ಮ ಸಂತೋಷಗೊಳ್ತಾನೆ. ಆದ್ದರಿಂದ ನೀನು ಈಗ ಮಕ್ಕಳನ್ನು ಹುಟ್ಟಿಸಬೇಕು, ಆ ಮಕ್ಕಳನ್ನು ಹುಟ್ಟಿಸಿ ಅವರಿಗೆ ಧರ್ಮಬೋಧನೆಯನ್ನು ಮಾಡಬೇಕು, ಯಜ್ಞಗಳನ್ನು ಮಾಡಬೇಕು, ಇದರಿಂದ ಭಗವಂತ ಸಂತುಷ್ಟನಾಗಬೇಕು ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರಂತೆ, ಈ ಹಿಂದೇನೂ ಮಕ್ಕಳನ್ನು ನಾನು ನನ್ನ ಶರೀರಗಳಿಂದ ಹುಟ್ಟಿಸಿದ್ದೆ, ಯಾರೂ ಮಾತು ಕೇಳಲಿಲ್ಲ, ಕೇಳಿದವನು ವಿಚಿತ್ರವಾಗಿ ಮಕ್ಕಳನ್ನು ಹುಟ್ಟಿಸಿದ. ಹೀಗಾಗಿ ನನಗೆ ನೀನು ಮಾತು ಕೇಳುವ ಮಗ ಹುಟ್ಟಿದ್ದಿ ಅಂತ ಬಹಳ ಸಂತೋಷವಾಗಿದೆ ಅಂತ ಹೇಳಿ ಪರಂ ಶುಶ್ರೂಷಣಂ ಮಹ್ಯಂ, ನೀನು ಸರಿಯಾದ ರೀತಿಯಲ್ಲಿ ಧರ್ಮದ ರೀತಿಯಲ್ಲಿ ಮಕ್ಕಳನ್ನು ಹುಟ್ಟಿಸಿದ್ರೆ ಅದೇ ನನ್ನ ಸೇವೆ, ಬೇರೆ ಏನು ನನ್ನ ಕಾಲು ಒತ್ತಬೇಡ, ನನಗೇನು ಕೆಲಸ ಮಾಡಬೇಡ, ಸರಿಯಾದ ಧರ್ಮ ಮಾರ್ಗದಲ್ಲಿ ಮಕ್ಕಳನ್ನು ಹುಟ್ಟಿಸು, ಅದೇ ನೀನು ಮಾಡಬಹುದಾದ ದೊಡ್ಡ ಸೇವೆ ಅಂತ ಹೇಳಿ
ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ ಬ್ರಹ್ಮದೇವರು. ಹೀಗೆ ಯಾರು ಪರಮಾತ್ಮನನ್ನು ಹೀಗೆ ಸಂತೋಷಪಡಿಸೋದಿಲ್ಲ ಅವರ ಅಷ್ಟೂ ಶ್ರಮ ವ್ಯರ್ಥ. ತಾವು ಮಾಡುವ ಕೆಲಸದಿಂದ ಭಗವಂತ ಪ್ರೀತನಾಗಬೇಕು. ಅದಾಗಲಿಲ್ಲ ಅಂದರೆ ಅವರ ಶ್ರಮ ವ್ಯರ್ಥವಾಗ್ತಾ ಇದೆ ಅಂತ ಹೇಳಿದಾಗ ಮತ್ತೆ ಮನು ಪ್ರಶ್ನೆ ಮಾಡ್ತಾ ಇದ್ದಾನಂತೆ, ಅಲ್ಲ ನೀವೇನೋ ಹೇಳಿದ್ರಿ ಪ್ರಜೆಗಳನ್ನು ಸೃಷ್ಟಿ ಮಾಡು ಅಂತ ಹೇಳಿದ್ರಿ, ಆದರೆ ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ನನಗಾಗಲಿ ಹುಟ್ಟಿದ ಮಕ್ಕಳಿಗಾಗಲಿ ಇರಲಿಕ್ಕೊಂದು ಸ್ಥಾನ ಬೇಕಲ್ಲ, ಸ್ಥಳ ಬೇಕಲ್ಲ, ಸ್ಥಳವೇ ಇಲ್ಲ. ಅಲ್ಲಪ್ಪ ಇಷ್ಟು ದೊಡ್ಡ ಭೂಮಿ ಇದೆಯಲ್ಲ ಯಾಕೆ ಸ್ಥಳ ಇಲ್ಲ ಅಂತ ಹೇಳ್ತಿ ಅಂದರೆ ಮಹೀಮಗ್ನ ಮಹಾಂಭಸಿ, ಇಡೀ ಭೂಮಿ ಪ್ರಳಯ ಜಲ ನೀರಿನಲ್ಲಿ ಮುಳುಗಿ ಹೋಗಿದೆ. ಮೊದಲು ಅದನ್ನು ಎತ್ತುವ ಕಡೆ ಪ್ರಯತ್ನ ಮಾಡಿರಿ, ನನ್ನನ್ನು ಸೃಷ್ಟಿ ಮಾಡು ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಆ ಭೂಮಿಯನ್ನು ಎತ್ತುವ ಕೆಲಸವನ್ನು ವಿಚಾರ ಮಾಡಬೇಕು ಅಂದಾಗ ಬ್ರಹ್ಮದೇವರು ವಿಚಾರ ಮಾಡ್ತಾ ಇದ್ದಾರಂತೆ, ಹೇಗೆ ಈ ಭೂಮಿಯನ್ನು ಮೇಲೆತ್ತಲಿ ನಾನು? ಯಾಕೆ ಅಂದರೆ ಆವಾಗಲೇ ಹಿಂದೆ ಬಂದಿತ್ತು, ಬ್ರಹ್ಮದೇವರು ಸುತ್ತಲೂ ಇದ್ದ ನೀರನ್ನು ಕುಡಿದು ಬಿಟ್ಟಿದ್ರು, ಎಲ್ಲ ನೀರನ್ನು ವಾಯುವನ್ನು ಕುಡಿದು ಬಿಟ್ಟಿದ್ರು. ಆದ್ದರಿಂದ ನೀರಿಲ್ಲದೇ ಇರುವ ಹಾಗೆ ಮಾಡಿದ್ದೆ, ಮತ್ತೆ ಇಷ್ಟು ನೀರು ಬಂದಿದೆ, ಏನು ಮಾಡಬೇಕು ಅಂತ ವಿಚಾರ ಮಾಡಿ ಅವರು ಒಳಗೆ ಅಂದುಕೊಳ್ತಾ ಇದ್ದಾರಂತೆ. ಯಾವ ಭಗವಂತನ ಹೃದಯ ಕಮಲದಿಂದ ನಾನು ಬಂದಿದ್ದೇನೋ ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲ ಆಗಬೇಕು ಅಂತ ಹೀಗೆ ಬ್ರಹ್ಮದೇವರು ವಿಚಾರ ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾರಂತೆ. ಕೂಡಲೇ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಒಂದು ಹಂದಿ ಮರಿ ಬಂತಂತೆ. ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಒಂದು ವರಾಹ ತೋಕಹ ಅಂತ ಹೇಳ್ತಾರೆ. ತೋಕ ಅಂದರೆ ಮರಿ, ಒಂದು ಹಂದಿ ಮರಿ ಬಂತಂತೆ. ಎಷ್ಟಿತ್ತದು? ಅಂಗುಷ್ಠ ಪರಿಮಾಣತಃ, ಒಂದು ಅಂಗುಷ್ಟದಷ್ಟು ಒಂದು ಹಂದಿ ಮರಿ ಬಂತಂತೆ. ಏನು ಅಂತ ಅರ್ಥ ಆಗಲಿಲ್ಲ ಬ್ರಹ್ಮದೇವರಿಗೆ. ಕ್ಷಣದಲ್ಲಿ ಒಂದು ಆನೆಯ ಗಾತ್ರವನ್ನು ಹೊಂದಿತಂತೆ. ಅದು ಏನು ಅಂತ ಪ್ರಶ್ನೆ ಮಾಡಿಕೊಳ್ಳೋ ಅಷ್ಟರೊಳಗೆ ಒಂದು ದೊಡ್ಡ ಪರ್ವತದಷ್ಟು ಆ ಹಂದಿ ಬೆಳೆದು ನಿಂತಿದೆಯಂತೆ. ಅವರೆಲ್ಲ ಈಗ ಹುಟ್ಟಿದ ಮರೀಚಿ ಮೊದಲಾದ ಋಷಿಗಳು ಬ್ರಹ್ಮದೇವರು ಆಶ್ಚರ್ಯದಿಂದ ಆಕಾಶದ ಎತ್ತರಕ್ಕೆ ಬೆಳೆದಂತಹ ಆ ಸೂಕರ ರೂಪವನ್ನು ನೋಡಿ ಅವರು ಮಾತನಾಡಿಕೊಳ್ತಾ ಇದ್ದಾರಂತೆ. ನನ್ನ ಮೂಗಿನ ಹೊಳ್ಳೆಯಿಂದ ಬಂದಂತಹ ಅದ್ಭುತವಾದ ಈ ವ್ಯಕ್ತಿ ವಸ್ತು ಏನಿದು ಅಂತ ವಿಚಾರ ಮಾಡ್ತಾ ಅವರೇ ಹೇಳಿಕೊಳ್ತಾ ಇದ್ದಾರೆ, ಭಗವಾನೇಶ ಯಜ್ಞ, ಯಜ್ಞನಾಮಕ ಪರಮಾತ್ಮ ಅವನೇ, ಯಜ್ಞರೂಪಿನೇ ಅವನೇ ಈ ಸೂಕರ ರೂಪಿಯಾಗಿ ವರಾಹ ರೂಪದಿಂದ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಅದ್ಭುತವಾದಂತಹ ವರಾಹರೂಪಿ ಪರಮಾತ್ಮ ಗರ್ಜನೆಯನ್ನು ಮಾಡಿದನಂತೆ. ಗರ್ಜನೆಯನ್ನು ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಸಂತೋಷವಾಗಿದೆ. ಹಾಗೆ ಸಂತೋಷಪಡಿಸಿದಾಗ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅದ್ಭುತವಾದ ಮಾಯಾಮಯವಾದ ಸೂಕರ ರೂಪಿಯ ಪರಮಾತ್ಮನನ್ನು 3 ವೇದಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಜನೋಲೋಕ, ತಪೋಲೋಕ, ಎಲ್ಲ ಲೋಕಗಳಲ್ಲಿರುವಂತಹ ಜನರು ಯಾಕೆ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ, ಒಮ್ಮೆ ಹುಟ್ಟಿದಂತಹ ಸೂಕರ ರೂಪಿ ಪರಮಾತ್ಮ ಸಮುದ್ರದ ಒಳಗೆ ರಭಸದಿಂದ ಪ್ರವೇಶ ಮಾಡಿದಂತೆ. ನೀರಿನಲ್ಲಿ ಹೀಗೆ ಒಂದು ಸಲ ಮಾಡಿದರೆ ನೀರು ಅಪ್ಪಳಿಸ್ತದೆ. ಪರಮಾತ್ಮ ಪ್ರವೇಶ ಮಾಡಿದಾಗ ಅಪ್ಪಳಿಸಿದ ನೀರು ಜನೋಲೋಕ ತಪೋಲೋಕದಲ್ಲಿರೋರಿಗೆಲ್ಲ ಎರಚಿತಂತೆ. ಅಯ್ಯೋ ಏನು ನೀರು ಬಿತ್ತಪ್ಪ ಅಂತ ಭಯಪಟ್ಕೊಂಡು ಬಂದು ಹೇಳಿದ್ರೆ ಸೂಕರ ರೂಪಿ ಪರಮಾತ್ಮ ಇದ್ನೋ ಬಿದ್ನೋ ಅಂತ ಎಲ್ಲ ಬಂದು ನಿಂತು ಆ ಸೂಕರ ರೂಪಿ ಪರಮಾತ್ಮನನ್ನು 3 ವೇದಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ, ಎಂತಹ ಅದ್ಭುತವಾದ ರೂಪ ನಿನ್ನದು, ಎಷ್ಟು ಆ ಬಿಳಿಯ ಕೋರೆಯ ಹಲ್ಲುಗಳು, ಅದ್ಭುತವಾದ ನೀಲಿ ಕೆಂಪು ಮಿಶ್ರಣವಾದ ಬಣ್ಣ ಅಂತ, ಅಷ್ಟು ಅದ್ಭುತವಾದ ರೂಪ, ಎಲ್ಲ ಆಭರಣಗಳಿಂದ ಅಲಂಕೃತವಾದಂತಹ ರೂಪ ನಿನ್ನದು. ಆದ್ದರಿಂದ ನೀನು ವಾಸ್ತವಿಕವಾಗಿ ಭಗವಂತನೇ ಆದರೂ ಕೂಡ ನಿನ್ನ ರೂಪ ಹಂದಿಯ ರೂಪ. ಆದ್ದರಿಂದ ಹಂದಿಯ ರೂಪಿಯಾದ ಪರಮಾತ್ಮ ಭೂಮಿಯನ್ನು ಹುಡುಕೊಂಡು ಹೋಗಿ ತೊಗೊಂಬರಬೇಕಲ್ಲ. ಈಗ ಹುಟ್ಟಿದ್ದೇ ಭೂಮಿಯನ್ನು ಎತ್ತಲಿಕ್ಕೋಸ್ಕರ. ಇಷ್ಟು ದೊಡ್ಡ ನೀರಿನ ಆಳದಲ್ಲಿ ಎಲ್ಲೋ ಭೂಮಿ ಇದೆ, ಎಲ್ಲಿದೆ ಅಂತ ಹುಡುಕಬೇಕಾದ್ರೆ ಹಂದಿಗಳೆಲ್ಲನ್ನೆಲ್ಲ ನೋಡ್ರಿ, ಅವುಗಳು ಆಹಾರವನ್ನು ಏನಾದ್ರು ಹುಡುಕಬೇಕಾದ್ರೆ ಮೂಗಿನಿಂದ ಹೀಗೆ ವಾಸನೆ ಹಿಡ್ಕೊಂಡು ಹೋಗ್ತಾ ಇರ್ತವೆ. ಹಾಗೇ ಪರಮಾತ್ಮ ಮಾಡಿದಂತೆ ಬಹಳ ಚೆನ್ನಾಗಿ ಹೇಳುತ್ತಾರೆ ಮೈತ್ರೇಯರು. ಭಗವಂತನೂ ಕೂಡ ಮೂಗಿನಿಂದ ವಾಸನೆ ಹಿಡ್ಕೊಂಡು ಭೂದೇವಿಯನ್ನು ಹುಡುಕಿಕೊಂಡು ನೀರಿನ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನಂತೆ. ಎಲ್ಲ ಸಪ್ತ ಸಮುದ್ರಗಳು ಅಲ್ಲೋಲ ಕಲ್ಲೋಲ ಆಗಿದೆ. ಸಮುದ್ರ ರಾಜ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ ಸೂಕರ ರೂಪಿ ಪರಮಾತ್ಮನನ್ನು, ಎಲೆ ಭಗವಂತ ಕಾಪಾಡು, ಯಜ್ಞೇಶ್ವರ ಪಾಹಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನಂತೆ ವರಾಹರೂಪಿ ಪರಮಾತ್ಮನನ್ನು. ವರಾಹರೂಪಿ ಪರಮಾತ್ಮ ಕೂಡಲೇ ನೀರಿನ ಒಳಗೆ ಪ್ರವೇಶವನ್ನು ಮಾಡಿ
ನಾನೇ ಸೃಷ್ಟಿ ಮಾಡಿದಂತಹ ಭೂಮಿ ಹೀಗೆ ಪ್ರಳಯದ ನೀರಿನಲ್ಲಿ ಮುಳುಗಿ ಹೋಗಿದೆ ಎನ್ನುವುದನ್ನು ನೋಡಿದ್ದಾನಂತೆ. ಕೂಡಲೇ ತನ್ನ ಕೋರೆ ಹಲ್ಲುಗಳಿಂದ ಆ ಭೂಮಿಯನ್ನು ಎತ್ತಿದ್ದಾನೆ. ಎತ್ತಿ ತರ್ತಾ ಇರಬೇಕಾದ್ರೆ ಸರಳವಾಗಿ ಯಾವ ಕೆಲಸನೂ ಆಗ್ಲಿಕ್ಕೆ ಬಿಡಲ್ಲ ನೋಡ್ರಿ. ಆವಾಗ ಆ ಆದಿಹಿರಣ್ಯಾಕ್ಷ, ಈ ಹಿರಣ್ಯಾಕ್ಷ ಅಲ್ಲ, ಆದಿಹಿರಣ್ಯಾಕ್ಷ, ಅವ ಗದೆಯನ್ನು ಹಿಡ್ಕೊಂಡು ಯುದ್ಧಕ್ಕೆ ಬಂದಿದ್ದಾನಂತೆ. ಯುದ್ಧಕ್ಕೆ ಬಂದಾಗ ಆ ವರಾಹರೂಪಿ ಪರಮಾತ್ಮ ತನ್ನ ಕೋರೆ ಹಲ್ಲುಗಳಿಂದ ಅವನ ಜೊತೆಗೆ ಯುದ್ಧವನ್ನು ಮಾಡಿ ಕೊಂದು ಹಾಕಿದ್ದಾನಂತೆ. ಅಷ್ಟೆಲ್ಲ ಮಾಡಿದಾಗ, ಅವನನ್ನು ಕೊಂದಾಗ ಈ ಹಂದಿಗಳೆಲ್ಲ ಕೆಸರಲ್ಲಿ ಹೆಚ್ಚಿರ್ತವೆ. ಕೆಸರಲ್ಲಿ ಇದ್ದು ಎಲ್ಲ ಮಾಡಿ ಗಲ್ಲಕ್ಕೆಲ್ಲ ಕೆಸರು ಅಂಟ್ಕೊಂಡಿರ್ತದಂತೆ. ಮತ್ತು ನಾ ಹಂದಿಯಾಗಿದ್ದೇನೆ, ನೀರೊಳಗೆ ಹೋಗಿದ್ದೇನೆ, ಭೂಮಿಯನ್ನು ತಂದಿದ್ದೇನೆ, ಹಂದಿಯಾಗಿದ್ದುಕೊಂಡು ಹಂದಿ ಹಾಗೆ ಕಾಣಿಸ್ಬೇಕಲ್ಲ. ಹಾಗೆ ಪರಮಾತ್ಮ ವಿಚಾರ ಮಾಡಿ ಇವನನ್ನು ಕೊಂದಾಗ ಅವನ ಶರೀರದಿಂದ ಮುಖದ ಮೇಲೆ ರಕ್ತ ಚಿಮ್ಮಿತಂತೆ. ಆ ರಕ್ತ ಚಿಮ್ಮಿದ್ದು 2 ಗಲ್ಲಗಳಲ್ಲಿ ಅಂಟಿಕೊಂಡ್ರೆ ಹೇಗೆ ನೀರಿನಲ್ಲಿ ಅಂದರೆ ಕೆಸರಿನಲ್ಲಿ ಆಟವಾಡಿ ಬಂದಂತಹ ಹಂದಿ ಅದು ಕೆಸರಿಗೆ ಹೋದಾಗ ಅಲ್ಲಿಂದ ಹೂವು ಬರುತ್ತೆ, ಹಣ್ಣು ಬರುತ್ತೆ, ಏನು ಸಿಗುತ್ತೋ ಎತ್ಕೊಂಡ್ಬಂದ್ಬಿಡುತ್ತೆ. ಹಾಗೆ ಪರಮಾತ್ಮ ಭೂದೇವಿಯನ್ನು ಎತ್ಕೊಂಡು ಬರಬೇಕಾದ್ರೆ ಆ ಮಧ್ಯದಲ್ಲಿ ಸಿಕ್ಕಂತಹ ಆ ವ್ಯಕ್ತಿಯನ್ನು ಕೊಂದು ಗಲ್ಲಕ್ಕೆಲ್ಲ ರಕ್ತವನ್ನು ಅಂಟಿಸಿಕೊಂಡು ಬಂದರೆ ಅದ್ಭುತವಾದ ರೂಪ ಅಂತ ಎಲ್ಲ ದೇವತೆಗಳು ಭಾರೀ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಸಿಂಹ ಆನೆಯನ್ನು ಕೊಂದು ಮುಖದಲ್ಲೆಲ್ಲ ರಕ್ತವನ್ನು ಅಂಟಿಸಿಕೊಂಡು ಬಂದರೆ ಹೇಗಿರುತ್ತೋ ಹಾಗೆ ಕಾಣ್ತಾ ಇದ್ದೀಯಪ್ಪ ಭಗವಂತ ಅಂತ ಹೇಳಿ ಆ ವರಾಹರೂಪಿ ಪರಮಾತ್ಮನನ್ನು ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಜಿತಂ ಜಿತಂತೆ ಜಿತ ಯಜ್ಞ ಭಾವನ ತ್ರಯೀತನುಂ ಸ್ವಾಂ ಪರಿಧನ್ವತೆ ನಮಃ ಎಲ್ಲೋಮ ಗರ್ತೇಶು ನಿಲಿಲ್ಯುರಬ್ಧಯ ತಸ್ಮೈ ನಮಃ ಕಾರಣಸೂಕರಾಯತೆ ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರಂತೆ. ಗೆದ್ಯಪ್ಪ ನೀನು, ಗೆದ್ದಿ, ನೀನು ಅದ್ಭುತವಾದ ಪರಾಕ್ರಮಿ, ನೀನು ನಿನ್ನ ಅಬ್ಧಯ ದೊಡ್ಡ ದೊಡ್ಡ ಸಮುದ್ರಗಳು ನಿನ್ನ ರೋಮಕೂಪದಲ್ಲಿ ಅಡಕಿಕೊಂಡಿದೆ ಅಂತ. ಅಂದರೆ ರೋಮಕೂಪದಲ್ಲಿ ನಮಗೆ ಬೆವರು ಅಡಕಿಕೊಂಡಿರ್ತದೆ, ಪರಮಾತ್ಮನ ರೋಮಕೂಪದಲ್ಲಿ ಸಮುದ್ರಗಳು ಅಡಗಿದೆಯಂತೆ, ದೊಡ್ಡ ದೊಡ್ಡ ಸಮುದ್ರಗಳು. ಆದ್ದರಿಂದ ಪರಮಾತ್ಮ ನೀರು ಒಳಗೆ ಹೋಗಬೇಕಾದಿಲ್ಲ, ಮೈ ಹೀಗೆ ಕೆಡವಿದರೆ ಸಾಕು ಇಡೀ ಅವನ ಶರೀರದಿಂದ ನೀರು ಹೊರಗೆ ಬರ್ತಾ ಇದೆಯಂತೆ. ಆ ಪ್ರಕಾರವಾಗಿ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನ ಈ ಅದ್ಭುತವಾದ ಶರೀರ ಯಾರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದ್ಭುತವಾದ ದುರ್ದರ್ಶವಾದದ್ದು ನಿನ್ನದು ಅಧ್ವರಾತ್ಮಕ ಯಜ್ಞರೂಪವಾದಂತಹ ಶರೀರ ಅಂತ ಹೇಳಿ ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ. ನಿನ್ನ ಶರೀರ ಏನೋದು ಅಂದರೆ ನಿನ್ನ ಶರೀರವೇ ಮಂತ್ರ, ನಿನ್ನ ಶರೀರವೇ ದೇವತೆ, ನಿನ್ನ ಶರೀರವೇ ದ್ರವ್ಯ, ಎಲ್ಲ ನೀನೇ. ಯಜ್ಞದಲ್ಲಿ ಏನು ಬೇಕು? ಮಂತ್ರ ಬೇಕು, ದೇವತೆಗಳು ಬೇಕು, ಪದಾರ್ಥಗಳು ಬೇಕು. ನೀನೇ ಮಂತ್ರ, ನೀನೇ ದೇವತೆ, ನೀನೇ ದ್ರವ್ಯ, ಎಲ್ಲ ನೀನೇ ಆಗಿದ್ದಿ. ಸರ್ವಕೃತವೇ ಕ್ರಿಯಾತ್ಮನೆ, ಎಲ್ಲ ಕೃತುಗಳು ಎಲ್ಲ ನೀನೇ, ಎಲ್ಲ ಕ್ರಿಯೆಯೂ ನೀನಾಗಿದ್ದಿ. ಆದ್ದರಿಂದ ವಿದ್ಯಾ ಗುರವೇ ನಮೋ ನಮಃ ಅಂತ ದೇವತೆಗಳು ಅದ್ಭುತವಾಗಿ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ನಿನ್ನ ವಿಷಯದಲ್ಲಿ ಇದು ದೊಡ್ಡ ಆಶ್ಚರ್ಯ ಏನಲ್ಲ, ಭೂಮಿಯನ್ನು ನೀನು ತಂದದ್ದು ಆಶ್ಚರ್ಯ ಏನಲ್ಲ. ಯಾಕೆ ಅಂತ ಹೇಳಿದರೆ ನೀನು ಶ್ರಮಪಟ್ಟು ಈಗ ಭೂಮಿಯನ್ನು ತಂದಿದ್ದಿ ಅಂತ ಮೂರ್ಖರು ಅಂದ್ಕೊಂಡಿದ್ದಾರೆ. ನೀನು ಕೂತಲ್ಲೇ ನಿನ್ನ ಮಾಯೆಯಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತೀನಿ. ನೀನು ಆ ಬ್ರಹ್ಮಾಂಡದ ಒಂದು ಸಾಸಿವೆ ಕಾಳಿನ ಭೂಮಿಯನ್ನೇ ಎತ್ತೋದು ನಿನಗೆ ಆಶ್ಚರ್ಯವೇ ಅಲ್ಲ ಅಂತ ಹೇಳಿ ದೇವತೆಗಳೆಲ್ಲ ನಮಗೆ ಮಂಗಳವನ್ನು ಉಂಟು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಪ್ರಕಾರ ವರಾಹರೂಪಿ ಪರಮಾತ್ಮ ನೀರಿನ ಮೇಲ್ಭಾಗದಲ್ಲಿ ಭೂಮಿಯನ್ನು ಸ್ಥಿರವಾಗಿ ಇಟ್ಟು ಅವನು ಅಲ್ಲಿಂದ ಅದೃಶ್ಯನಾಗಿದ್ದಾನೆ. ಈ ರೀತಿಯಾದ ವರಾಹ ಚರಿತ್ರೆಯ ಫಲಶ್ರುತಿಯನ್ನು ಹೇಳ್ತಾರೆ ಮೈತ್ರೇಯರು. ಏವಮೇತಾಂ ಹರಿಮೇಧಸೋ ಹರೇಹೇ ಕಥಾಂ ಸುಭದ್ರಾಂ ಕಥನೀಯ ಮಾನಿನಃ. ಈ ಅದ್ಭುತವಾದಂತಹ ವರಾಹರೂಪಿ ಪರಮಾತ್ಮನ ಈ ಕಥೆಯನ್ನು ಶೃಣ್ವೀತ ಭಕ್ತ್ಯ ಶ್ರವಯೀತ. ಭಕ್ತ್ಯ ಅಂತ ಮಧ್ಯದಲ್ಲಿ ಹೇಳಿದ್ದಾರೆ. ಭಕ್ತಿಯಿಂದ ಶ್ರವಣ ಮಾಡಬೇಕು, ಭಕ್ತಿಯಿಂದ ಹೇಳಬೇಕು. ಯಾರು ಹೀಗೆ ಮಾಡ್ತಾರೋ ಜನಾರ್ದನೋ ಅಸ್ಯಾಶು ಹೃದಯ ಪ್ರಸೀದತಿ. ಅಂತಹವನ ಹೃದಯದಲ್ಲಿ ಜನಾರ್ದನ ರೂಪಿ ಪರಮಾತ್ಮ, ಸೂಕರ ರೂಪಿ ಪರಮಾತ್ಮ, ವರಾಹರೂಪಿ ಪರಮಾತ್ಮ ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದ್ಭುತವಾದಂತಹ ಭಗವತ್ ಕಥಾ ಸುಧಾವನ್ನು ಕುಡಿದು ಕೂಡ, ಕಿವಿಗಳಿಂದ ಇದನ್ನು ಕುಡಿದು ಯಾರಿಗಾದರೂ ವೈರಾಗ್ಯ ಬರಲಿಲ್ಲ ಅಂದರೆ ಅವನೆಂತಹ ಮನುಷ್ಯ ಅಂತ ಆ ಉದ್ಗಾರವನ್ನು ತೆಗಿತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ
ಇಷ್ಟು ಕಥೆಯನ್ನೆಲ್ಲ ಕೇಳಿದ್ರಂತೆ. ವರಾಹರೂಪಿ ಪರಮಾತ್ಮನ ಕಥೆ ಆಯಿತು, ಸೃಷ್ಟಿ ಆಯಿತು. ಸುಮ್ಮನೆ ವಿದುರನಿಗೆ ಅಪ್ಪ ವಿದುರ ಈಗಾರು ತೃಪ್ತಿ ಆಯಿತಾ, ಸಾಕಾ ಕಥೆ ಕೇಳಿದ್ದು ಅಂದರೆ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರಂತೆ, ಅತಿ ತೃಪ್ತ ನ, ಇನ್ನೂ ತೃಪ್ತಿ ಆಗಲಿಲ್ಲಂತೆ ವಿದುರನಿಗೆ. ಇಷ್ಟು ಕಥೆಯನ್ನು ಕೇಳಿದರೂ ಕೂಡ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನಂತೆ, ನೀವು ಸೂಕರನ ಕಥೆಯನ್ನು ಅಂದರೆ ವರಾಹರೂಪಿ ಪರಮಾತ್ಮನ ಕಥೆಯನ್ನು ಹೇಳುವಾಗ ಅಲ್ಲಿ ಆದಿಹಿರಣ್ಯಾಕ್ಷ ಅಂತ ಅವನ ಸಂಹಾರ ಮಾಡಿದರು ಅಂತ ಹೇಳಿದ್ರಿ, ಆದರೆ ನಾವು ಒಬ್ಬ ದೈತ್ಯ ಹಿರಣ್ಯಾಕ್ಷನನ್ನು ಕಥೆಯನ್ನು ಕೇಳಿದ್ದೇವೆ, ಅವನ ಜೊತೆಗೆ ಭಗವಂತನಿಗೂ ಯುದ್ಧ ಆಗಿದೆ ಅಂತ ಕೇಳಿದ್ದೇವೆ, ಏನದು ಆ ಚರಿತ್ರೆಯನ್ನು, ಆ ಹಿರಣ್ಯಾಕ್ಷ ಯಾರು, ಯಾಕೆ ಬಂದ, ಅದರ ಚರಿತ್ರೆಯನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ ವಿದುರ. ಆವಾಗ ಮೈತ್ರೇಯರು ಹೇಳ್ತಾ ಇದ್ದಾರಂತೆ, ಒಳ್ಳೆ ಪ್ರಶ್ನೆಯನ್ನು ನೀನು ಮಾಡಿದ್ದಿ. ಈ ಒಂದು ಚರಿತ್ರೆ ಏನಿದೆ ಈ ಒಂದು ವರಾಹರೂಪಿ ಪರಮಾತ್ಮನ ಮುಂದೆ ಹೇಳಲಿಕ್ಕಿರುವ ವರಾಹ ಹಿರಣ್ಯಾಕ್ಷರ ಯುದ್ಧದ ಮುಂದೆ ಹೇಳುವ ಚರಿತ್ರೆ ಏನಿದೆ, ಮರ್ತ್ಯಾನಾಂ ಮೃತ್ಯುಪಾಶ ವಿನಾಶ ವಿಷಾತನೀಂ ಅಂತ ಹೇಳ್ತಾ ಇದ್ದಾರೆ. ಈ ಭಗವಂತನ ಅವತಾರ ಕಥೆ ಏನಿದೆಯಲ್ಲ ಅದು ಅದ್ಭುತವಾದ ಕಥೆ ಅಂತೆ. ಆ ಕಥೆಯನ್ನು ಕೇಳಿ ಫಲ ಪಡ್ಕೊಂಡವರನ್ನು ಆ ಮೈತ್ರೇಯರು ಉದಾಹರಣೆ ಕೊಡ್ತಾ ಇದ್ದಾರೆ. ಧ್ರುವ ಮಹಾರಾಜನನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಯಯಾ ಉತ್ತಾನ ಪದಃಪುತ್ರ, ಉತ್ತಾನಪಾದನ ಮಗ ಅರ್ಭಕ 5 ವರ್ಷದ ಬಾಲಕ, ಅವನು ಯಾವ ಭಗವಂತನ ಕಥಾವನ್ನು ತಾಯಿಯ ಗರ್ಭದಲ್ಲಿದ್ದಾಗೆ ಕೇಳಿ ಸಂಸ್ಕಾರ ಇದ್ದುಕೊಂಡು ಅವನು ಮೃತ್ಯುವನ್ನೇ ಮೀರಿ ಭಗವಂತನ ಸ್ಥಾನವನ್ನು ಹೊಂದುತ್ತಾ ಇದ್ದಾನೆ. ಅಷ್ಟು ಅದ್ಭುತವಾದಂತಹ ಕಥೆಯನ್ನು, ಅವತಾರ ಕಥೆಯನ್ನು ನೀನು ಕೇಳಿದ್ದೀಯಪ್ಪ ಮೈತ್ರೇಯ. ಬಹಳ ಉತ್ತಮವಾದಂತಹ ಪ್ರಶ್ನೆ ಇದು. ದಕ್ಷನ ಮಗಳಾದ ದಿತಿ, ಅವಳನ್ನು ದಾಕ್ಷಾಯಿಣಿ ಅಂತ, ದಕ್ಷನ ಮಕ್ಕಳೆಲ್ಲ ದಾಕ್ಷಾಯಿಣಿಗಳೇ. ಆ ದಕ್ಷನ ಮಗಳಾದ ದಿತಿ ಅವಳು ಮರೀಚಿಯರ ಮಗನಾದಂತಹ ಕಶ್ಯಪ ಋಷಿಗಳನ್ನು ಮಕ್ಕಳನ್ನು ಪಡ್ಕೊಳ್ಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದಾಳಂತೆ. ಒಳ್ಳೆಯ ಪ್ರಾರ್ಥನೆಯೇ, ಗಂಡನಿಂದ ಮಕ್ಕಳನ್ನು ಬಯಸುವಂತಹದ್ದು ದೊಡ್ಡ ತಪ್ಪಲ್ಲ. ಆದರೆ ದೊಡ್ಡ ತಪ್ಪಾದ ಸಮಯದಲ್ಲಿ ಕೇಳಿದ್ಲು. ಸಂಧ್ಯಾಕಾಲದಲ್ಲಿ ಬಂದು ಸಂಜೆಯ ಹೊತ್ತಿನಲ್ಲಿ ಕೇಳಿದ್ದಾಳಂತೆ. ನನಗೆ ಅದು ಸೂರ್ಯಾಸ್ತಮಯ ಆಗುವಂತಹ ಸಮಯ. ಆ ಸಮಯದಲ್ಲಿ ಅವಳು ಕೇಳ್ತಾ ಇದ್ದಾಳಂತೆ, ನೀವು ನನ್ನ ಆಸೆಯನ್ನು ಪೂರೈಸಬೇಕು, ನನಗೆ ಮಕ್ಕಳನ್ನು ಪಡೆಯಬೇಕು ಅಂತ ಆಸೆ ಬಂದಿದೆ. ನನ್ನ ಎಲ್ಲ ಬೇರೆ ಬೇರೆ ಹೆಂಡಂದರನ್ನು ನೋಡ್ರಿ, ಅಂದರೆ ನಿಮ್ಮ ಬೇರೆ ಬೇರೆ ಸಪತ್ನಿಯರು, ಅವರನ್ನೆಲ್ಲ ನೋಡಿದಾಗ ಭಾರೀ ಸಮೃದ್ಧಿ, ಅವರಿಗೆಲ್ಲ ಬೇಕಾದಷ್ಟು ಮಕ್ಕಳಿದ್ದಾರೆ, ನಾನು ಮಾತ್ರ ಹೀಗಿದ್ದೇನೆ. ಆದ್ದರಿಂದ ನಿಮ್ಮಂತಹ ಗಂಡನಿಂದ ನಾನೇನಾದರೂ ಮಕ್ಕಳನ್ನು ಪಡೆದರೆ ಅದು ಅತೀ ದೊಡ್ಡ ಸಾಧನೆ ಅಂತ ಆಗ್ತದೆ. ಆದ್ದರಿಂದ ನಾವು ದೊಡ್ಡ ತ್ಯಾಗವನ್ನು ಮಾಡಿದ್ದೀವಿ. ಹಿಂದೆ ಬ್ರಹ್ಮದೇವರು ಬಂದು ನಮ್ಮ ದಕ್ಷ ಪ್ರಜಾಪತಿ ಬಂದು ಕೇಳಿದಂತೆ, 13 ಜನ ಮಕ್ಕಳವರು ಅವರನ್ನು ಕೇಳಿದನಂತೆ, ನೀವೆಲ್ಲ ಯಾರನ್ನು ವಿವಾಹವಾಗ್ತೀರಿ ಅಂತ ಕೇಳಿದಾಗ 13 ಜನ ನಾವು ಪ್ರಸನ್ನರಾಗಿ ನಿಮ್ಮನ್ನು ವಿವಾಹವಾಗಿದ್ದೇವೆ, ಆದ್ದರಿಂದ ಪ್ರಧಾನವಾಗಿ ನೀವು ನನ್ನನ್ನು ಈ ರೀತಿಯಾಗಿ ಆಸೆಯನ್ನು ಪೂರೈಸಬೇಕು ಅಂತ ಹೇಳಿದಾಗ ಮೈತ್ರೇಯರು ಹೇಳ್ತಾ ಇದ್ದಾರೆ, ಹೀಗೆಲ್ಲ ಪ್ರಶ್ನೆ ಕೇಳಿದಾಗ ಏನು ಹೇಳಬೇಕು ಕಶ್ಯಪ ಋಷಿಗಳು? ಅವರು ಒಂದು ಅದ್ಭುತವಾದ ಮಾತಿನಿಂದ ಸಮಾಧಾನ ಪಡಿಸ್ತಾ ಇದ್ದಾರಂತೆ ಅವಳನ್ನು, ದಿತಿದೇವಿಯನ್ನು. ಬಹಳ ಒಳ್ಳೆಯದನ್ನು ಕೇಳಿದಿ, ಅವಶ್ಯವಾಗಿ ನಿನ್ನ ಒಂದು ಇಚ್ಛೆಯನ್ನು ಪೂರೈಸಲೇಬೇಕು ಇದು ಅಂತ. ಹೆಂಡತಿಗೆ ಎಷ್ಟು ಶಾಸ್ತ್ರಗಳಲ್ಲಿ ಮಹತ್ವ ಕೊಟ್ಟಿದ್ದಾರೆ ಎನ್ನುವುದನ್ನು ಇದರಿಂದ ಅರ್ಥ ಮಾಡಿಕೊಳ್ಬೇಕು. ಕಶ್ಯಪ ಋಷಿಗಳು ಹೆಂಡತಿಯನ್ನು ಹಾಡಿ ಹೊಗಳಿದ್ದಾರೆ. ಯಾವಾಗಲೂ ಹೆಂಡತಿಗೆ ಸಮಾಧಾನ ಮಾಡಬೇಕು ಅಂದರೆ ಸ್ವಲ್ಪ ಹೊಗಳಬೇಕಂತ. ಆದ್ದರಿಂದ ಕಶ್ಯಪ ಋಷಿಗಳು ಆ ಕೆಲಸ ಮಾಡಿದ್ದಾರೆ. ಹೇಳ್ತಾ ಇದ್ದಾರಂತೆ, ತಸ್ಯಾ ಕಾಮಂನ ಕಹ್ಕುರ್ಯಾತ್, ಹೆಂಡತಿ ಹೇಳಿದ ಕೆಲಸವನ್ನು ಜಗತ್ತಲ್ಲಿ ಯಾರು ತಾನೇ ಮಾಡೋದಿಲ್ಲ. ಯಾಕೆ ಅಂದರೆ ತ್ರೈವರ್ಗಿಕಿ ಸಿದ್ಧಿ ಯತಃ, ಪತ್ನಿ ಇದ್ದಳು ಅಂತಂದರೆ ಎಲ್ಲ ಗೃಹಸ್ಥನೂ ಕೂಡ ತನ್ನ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಸರ್ವಾಶ್ರಮಾನ್ ಉಪಾದಾಯ, ಎಲ್ಲ ಆಶ್ರಮಗಳನ್ನು ತಾನು ಹಿಡಿದುಕೊಂಡು ತನ್ನ ಆಶ್ರಮದಿಂದ ಅವನು ಎಲ್ಲ ದುಃಖವನ್ನು ದಾಟ್ತಾ ಇದ್ದಾನೆ. ಆದ್ದರಿಂದ ಅಷ್ಟೇ ಅಲ್ಲ, ಹೆಂಡತಿ ಪತ್ನಿ ಅಂದರೆ ಅವನ ಅರ್ಧ ಭಾಗ ಅಂತ ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಆದ್ದರಿಂದ ಒಂದು ದೊಡ್ಡ ಮಾತನ್ನು ಕಶ್ಯಪ ಋಷಿಗಳು ಆ ಪತ್ನಿಯ ಬಗ್ಗೆ ಹೇಳ್ತಾ ಇದ್ದಾರಂತೆ. ನವಯಂ ಪ್ರಭವಸ್ತ್ವಾಂ
ಅನುಕರ್ತುಂ ಗೃಹೇಶ್ವರಿ ಅಪ್ಯಾಯುಷಾವ ಕಾರ್ಸ್ನೇನ. ಹೆಂಡತಿಗೆ ಮಾಡಿದಂತಹ ಪುಣ್ಯದ ಸಾಧನೆಯ ಒಂದು ಬಲವನ್ನು, ಅದರ ಒಂದು ಸಮವನ್ನು ನಾವು ಎಷ್ಟು ನಮ್ಮ ಆಯಸ್ಸನ್ನು ಹಾಕಿದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಾಧನೆ ಅವಳಿಂದ ಆಗ್ತಾ ಇದೆ ಅಂತ ಹೇಳಿ ಅವಳನ್ನು ಚೆನ್ನಾಗಿ ಹೊಗಳಿ ಹೇಳ್ತಾ ಇದ್ದಾರಂತೆ. ಒಂದು ಮುಹೂರ್ತ ಕಾಲ ಸಮಯ ನೀನು ತಡ್ಕೊ, ಅಷ್ಟಾಯಿತು ಅಂದರೆ ಅವಶ್ಯವಾಗಿ ನಿನ್ನ ಅಭಿಪ್ರಾಯವನ್ನು ನಾನು ಪೂರೈಸ್ತೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಭಾರೀ ಘೋರವಾದ ಸಮಯ ಇದು. ಘೋರವಾದ ಸಮಯ ಅಂದರೆ ಎಲ್ಲ ಭೂತಗಳನ್ನು, ಪಿಶಾಚಗಳನ್ನು ಹಿಂದೆ ಮಾಡಿಕೊಂಡು ಈ ಸಂಧ್ಯಾಕಾಲದಲ್ಲಿ ಎತ್ತನ್ನು ಏರಿ ರುದ್ರದೇವರು ಬರ್ತಾ ಇದ್ದಾರೆ. ಆದ್ದರಿಂದ ಈ ರೀತಿಯಾದ ಕೆಲಸ ಬೇಡ. ಈ ಸಮಯದಲ್ಲಿ ನಾವು ಇಂತಹ ಕೆಲಸವನ್ನು ಮಾಡಿದರೆ ಅವನ ಪಿಶಾಚಗಣಗಳೆಲ್ಲ ನೋಡಿ ನಮ್ಮನ್ನು ನಗ್ತವೆ. ಮತ್ತು ರುದ್ರದೇವರಿಗೆ ಕಿಂಚಿತ್ತೂ ಯಾವ ದಯಾಮಯ ಏನೂ ಇಲ್ಲ. ನಮ್ಮವರು ರುದ್ರದೇವರು ಅಂದರೆ ಯಾರು? ಭಾವ. ಇವಳಿಗೆ ದಿತಿದೇವಿಗೆ ಭಾವ. ಅದರಿಂದ ನಮ್ಮ ಭಾವ ಏನು ಮಾಡಲ್ಲ ಅಂತೆಲ್ಲ ಅಂದ್ಕೊಳ್ಬೇಡ. ನಿನಗೆ ಭಾವವೇ ಆಗಿದ್ದರೂ ಅವರು ನಮ್ಮವರು ಇನ್ನವರು ಅಂತ ನೋಡೋದೇ ಇಲ್ಲ. ತಪ್ಪು ಮಾಡಿದವರಿಗೆ ಘೋರವಾದ ಶಿಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಆಜ್ಞೆಯನ್ನು ಸದಾಕಾಲ ಮಾಡುವವರು. ಆದ್ದರಿಂದ ರುದ್ರದೇವರು ತಮ್ಮ ಕೆಲಸವನ್ನು ಮಾಡದೆ ಬಿಡೋದಿಲ್ಲ. ಅವರು ನಮ್ಮ ಮೇಲೆ ಅವಗ್ರಹವನ್ನು ತೋರಿದರೆ ನಾವು ನಮಗೆ ಒಳ್ಳೆಯದಾಗೋದಿಲ್ಲ ಅಂತೆಲ್ಲ ಎಷ್ಟು ಹೇಳಿದರೂ ಕೇಳಲಿಲ್ಲಂತೆ. ಬಹಳ ಒಂದು ಕಾಮದಿಂದ ಪೀಡಿತಳಾಗಿ ಅವರನ್ನು ಕರೆದಿದ್ದಾಳೆ, ಅವರನ್ನು ಕರೆದುಕೊಂಡು ಹೋಗಿದ್ದಾಳೆ. ಆಯಿತು ಅಂತ ಅವಳ ಅಭೀಷ್ಟವನ್ನು ಪೂರೈಸಿ ಮತ್ತೆ ಅವರು ಸ್ನಾನಾಚಮನಗಳನ್ನೆಲ್ಲ ಮಾಡಿ ಚೆನ್ನಾಗಿ ಗಾಯತ್ರಿ ಜಪ ಮಾಡ್ತಾ ಕೂತುಬಿಟ್ರಂತೆ. ಇಷ್ಟೆಲ್ಲ ಆದ ಮೇಲೆ ಅವಳಿಗೆ ದಿತಿಗೆ ಪ್ರಾಯಶ್ಚಿತ್ತ ಬಂದಿದೆಯಂತೆ. ಅಯ್ಯೋ ನಾನು ಮಾಡಿದ್ದು ತಪ್ಪಾಯಿತು ಅಂತ ಬಹಳ ನಾಚಿಕೆಯಿಂದ ಅವರಲ್ಲಿ ಬಂದು ಬೇಡಿಕೊಂಡಿದ್ದಾಳೆ. ನನ್ನ ಮಕ್ಕಳಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗಬಾರ್ದು, ಅವರು ನಷ್ಟರಾಗಬಾರ್ದು, ಮೃತರಾಗಬಾರ್ದು, ಮತ್ತು ರುದ್ರದೇವರು ಏನೂ ಮಾಡಬಾರ್ದು ಅಂತ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ನಮೋ ರುದ್ರಾಯ ಮಹತೆ ದೇವಾಯುಗ್ರಾಯ ಮೀಳುಷೆ ಅಂತೆಲ್ಲ ಅವರಿಗೆ ಸ್ತೋತ್ರ ಮಾಡಿ ಕೇಳಿಕೊಳ್ತಾ ಇದ್ದಾಳೆ. ನೀನು ಸ್ತ್ರೀಣಾಂ ದೇವಃ ಸತೀಪತಿ, ಸತೀಪತಿಯಾಗಿದ್ದೀಯಪ್ಪ ನೀನು. ನನ್ನ ಮಕ್ಕಳನ್ನು, ನನ್ನ ಮುಂದಿನ ಗರ್ಭವನ್ನು ಏನು ತೊಂದರೆ ಪಡಿಸಬೇಡ ಅಂತೆಲ್ಲ ಕೇಳಿಕೊಂಡಾಗ ಆವಾಗ ಕಶ್ಯಪ ಋಷಿಗಳು ಹೇಳ್ತಾ ಇದ್ದಾರಂತೆ ದಿತಿದೇವಿಯನ್ನು ಕುರಿತು, ನೀನು ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಿ. ನೀನು ತಪ್ಪಾದ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಿ, ನನ್ನ ಮಾತನ್ನು ಕೇಳಿಲ್ಲ, ರುದ್ರದೇವರಿಗೆ ಅನ್ಯಾಯವನ್ನು ಮಾಡಿದ್ದಿ. ಹೀಗೆ ತುಂಬ ತಪ್ಪಾದ ಕೆಲಸಗಳನ್ನು ನೀನು ಮಾಡಿದ್ದಿ. ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಾ ಕ್ರೂರಿಗಳಾದ ಅಧರ್ಮಿಷ್ಠರಾದಂತಹ ಇಡೀ ಬ್ರಹ್ಮಾಂಡವನ್ನೇ ನುಂಗುವಂತಹವರು ಹುಟ್ಟುತ್ತಾರೆ. ಅವರು ಭಾರೀ ಅನ್ಯಾಯವನ್ನು ಮಾಡ್ತಾರೆ. ಎಷ್ಟೆಷ್ಟು ಅನ್ಯಾಯ ಅಂದರೆ ಒಳ್ಳೆಯ ಲೋಕದಲ್ಲಿರುವಂತಹ ಸ್ತ್ರೀಯರನ್ನು, ಪ್ರಾಣಿಗಳನ್ನು, ಹಾಗೆ ದೀನರನ್ನು ಎಲ್ಲರನ್ನೂ ಕೊಲ್ತಾ ಬರ್ತಾರೆ. ಅಷ್ಟು ದುಷ್ಟರಾಗಿರ್ತಾರೆ. ಆವಾಗ ದೊಡ್ಡ ದೊಡ್ಡ ಮಹಾತ್ಮರಿಗೆ ಕೋಪ ಬರ್ತದೆ. ಕೋಪ ಬಂದಾಗ ಸಜ್ಜನರಿಗೆ ಕೋಪ ಬಂತು ಅಂದರೆ ಭಗವಂತ ಕ್ರುದ್ಧನಾಗ್ತಾನೆ. ಭಗವಂತ ಕ್ರುದ್ಧನಾಗಿ ನಿನ್ನ ಮಕ್ಕಳನ್ನು ಕೊಲ್ತಾನೆ ಅಂತ ಹೇಳ್ತಾ ಇದ್ದಾರಂತೆ. ಆದ್ದರಿಂದ ಅವರು ಆವಾಗ ದಿತಿದೇವಿಗೆ ಸಂತೋಷ ಆಯಿತಂತೆ. ಒಂದು ರೀತಿಯಲ್ಲಿ ಪರಮಾತ್ಮನಿಂದ ನನ್ನ ಮಕ್ಕಳು ಸಾಯ್ತಾರೆ ಅಂದರೆ ತೊಂದರೆ ಇಲ್ಲ, ಬ್ರಾಹ್ಮಣರಿಂದ ಸಾಯಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವಳೇ ಹೇಳ್ತಾಳೆ, ಈ ಬ್ರಾಹ್ಮಣರ ಶಾಪದಿಂದ ಗ್ರಸ್ತರಾದರು ಅಂದರೆ ಅವರ ಗತಿ ಏನು? ನ ಬ್ರಹ್ಮ ದಂಡ ದಗ್ಧಸ್ಯ ನಭೂತ ಭಯದಸ್ಯ ಚ. ಇವರು ಹೋಗೋ ನರಕಕ್ಕೆ, ಆದರೆ ಅವರ ದುರ್ಗತಿಯನ್ನು ಹೇಳ್ತಾ ಇದ್ದಾಳೆ ದಿತಿದೇವಿ. ಬ್ರಹ್ಮದಂಡ ದಗ್ಧಸ್ಯ, ಬ್ರಾಹ್ಮಣರ ಶಾಪದಿಂದ ಪೀಡಿತನಾದವ, ಭೂತ ಭಯದಸ್ಯ ಅಂದರೆ ಎಲ್ಲರಿಗೂ ಭಯವನ್ನು ಉಂಟು ಮಾಡಿದವ. ಇಂತಹವನು ನರಕಕ್ಕೆ ಹೋದರೂ ನರಕದಲ್ಲಿರೋರು ಇವನನ್ನು ಸರಿಯಾಗಿ ನೋಡೋದಿಲ್ಲಂತೆ. ಅವರೂ ಇವನಲ್ಲಿ ಅವಗ್ರಹವನ್ನು ಮಾಡ್ತಾ ಇದ್ದಾರಂತೆ. ಆದ್ದರಿಂದ ಬ್ರಾಹ್ಮಣರ ಶಾಪದಿಂದ ನನ್ನ ಮಕ್ಕಳು ಸಾಯೋದು ಬೇಡ, ಪರಮಾತ್ಮನಿಂದ ಅವರು ಮೃತರಾದರೆ ತೊಂದರೆ ಇಲ್ಲ ಅಂತ ಹೇಳಿದಾಗ ಕಶ್ಯಪ ಋಷಿಗಳು ಹೇಳ್ತಾ ಇದ್ದಾರಂತೆ, ಇಷ್ಟೆಲ್ಲ ಅನ್ಯಾಯ ಮಾಡಿದ್ದರಿಂದ ನಿನ್ನ ಮಕ್ಕಳು ದುಷ್ಟರಾಗ್ತಾರೆ, ದುಷ್ಟ ಮಕ್ಕಳೇ ಹುಟ್ಟುತ್ತಾರೆ. ಆದರೆ ಇಷ್ಟೆಲ್ಲ ಆದಮೇಲೆ ಪ್ರಾಯಶ್ಚಿತ್ತ ಪಟ್ಟುಕೊಂಡಿಯಲ್ಲ, ಈ ಪ್ರಾಯಶ್ಚಿತ್ತ ಪಟ್ಟುಕೊಂಡಿದ್ದರಿಂದ ನಿನಗೊಂದು ಅನುಗ್ರಹ ಮಾಡ್ತೇನೆ. ಅನುಗ್ರಹ ಇದೆ. ಏನು ಅಂದರೆ ನಮ್ಮ ಮೊಮ್ಮಗ ಒಬ್ಬ ಭಾರೀ ಸಾಧು ಆಗ್ತಾನೆ,
ಪ್ರಹ್ಲಾದ ಅನ್ನುವ ಹೆಸರಿನಿಂದ ಭಾರೀ ಸಾಧುವಾಗ್ತಾನೆ ಅವ. ಪ್ರಹ್ಲಾದನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಕಶ್ಯಪ ಋಷಿಗಳು. ಮೊಮ್ಮಗ ಹೊಟ್ಟೆ ಇಲ್ಲ ಇನ್ನು, ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವನು ಭಗವಂತನ ಯಶಸ್ಸಿನಿಂದ ಭಾರೀ ಉತ್ತಮನಾಗ್ತಾನೆ. ಅವನು ಎಂಥವನಾಗಿರ್ತಾನೆ ಅಂತ ಹೇಳಿದರೆ, ಅವನು ಮಾಡಿದ ಸತ್ಕಾರ್ಯದಿಂದ, ಅವನು ತೋರಿಸಿದಂತಹ ಧರ್ಮದ ಪ್ರಜ್ಞೆಯಿಂದ ಭಗವಂತ ಪ್ರೀತನಾಗ್ತಾನೆ, ಮಹಾಭಾಗವತೋತ್ತಮನಾಗ್ತಾನೆ. ಅವನ ಭಕ್ತಿಯಿಂದ ತನ್ನ ಹೃದಯದಲ್ಲಿ ಪರಮಾತ್ಮನನ್ನು ಅಚ್ಚೊಳಿಯದೆ ಇಟ್ಟುಕೊಂಡಿರ್ತಾನೆ. ಅಷ್ಟು ಅದ್ಭುತವಾಗ್ತಾನೆ. ಅವನಿಗೆ ಶತ್ರುಗಳಿರೋದಿಲ್ಲ. ಎಷ್ಟೂ ಸಾಧಕ ಜೀವಿ ಅಂದರೆ ಇನ್ನೊಬ್ಬರಿಗೋಸ್ಕರ ಅವನು ಸಂತೋಷ ಪಡ್ತಾನೆ. ಯಾರು ದುಃಖಿತರಾಗಿದ್ದಾರೆ ಅವರಿಗೆ ತಾನೂ ದುಃಖವನ್ನು ತೋರಿಸ್ತಾನೆ. ಅಷ್ಟು ಅದ್ಭುತವಾದಂತಹ ಒಂದು ಮೊಮ್ಮಗ ಬರ್ತಾನೆ. ಆ ಮೊಮ್ಮಗ ಮಾಡುವ ಅದ್ಭುತ ಕೆಲಸ ಏನು ಗೊತ್ತಾ? ಸ್ವಪುರುಷೇಚ್ಛಾ ಅನುಗೃಹೀತ ರೂಪಂ ಪರಮಾತ್ಮಾನಂ. ಲಕ್ಷ್ಮೀ ರಮಣನಾದಂತಹ ಪರಮಾತ್ಮ ತನ್ನ ಭಕ್ತರಿಗೋಸ್ಕರ ಅವರು ಏನು ಇಚ್ಛೆ ಪಡ್ತಾರೋ ಅಂತಹ ರೂಪಗಳನ್ನು ತಗೊಂಡಂತಹ ಪರಮಾತ್ಮನನ್ನು ನಿನ್ನ ಮೊಮ್ಮಗ ನೋಡ್ತಾನೆ, ಕಣ್ಣಾರೆ ನೋಡ್ತಾನೆ, ಅದ್ಭುತವಾದ ರೂಪವನ್ನು ನೋಡ್ತಾನೆ. ಅದೇ ನಿನಗೆ ಮಾಡ್ತಾ ಇರುವಂತಹ ಅನುಗ್ರಹ ಅಂತ ಹೇಳಿದಾಗ ಆವಾಗ ಅವಳು ಬಹಳ ಸಂತೋಷಪಟ್ಟಿದ್ದಾಳಂತೆ. ತನ್ನ ಇಬ್ಬರು ಮಕ್ಕಳು ಭಗವಂತನಿಂದ ಕೊಲ್ಲಲ್ಪಡ್ತಾರೆ, ಮೊಮ್ಮಗ ಇಷ್ಟು ಅದ್ಭುತವಾದಂತಹ ಮೊಮ್ಮಗ ಬರ್ತಾನೆ ಅಂತೆಲ್ಲ ಕೇಳಿ ಅದರಿಂದ ಬಹಳ ಸಂತೋಷಪಟ್ಟಿದ್ದಾಳೆ ಅನ್ನುವಲ್ಲಿಗೆ 15ನೇ ಅಧ್ಯಾಯ ಮುಗೀತಾ ಇದೆ. ಇವತ್ತು ಒಂದು ದಿವಸ 5 ಅಧ್ಯಾಯಗಳನ್ನು ಶ್ರವಣ ಮಾಡುವ ಸಾಹಸ ಮಾಡಿದ್ದೇವೆ. ಇನ್ನು 3 ದಿವಸಗಳ ಗುರಿ ಇದೆ ನಮಗೆ. ಅದರಲ್ಲಿ ಒಟ್ಟು ನಮ್ಮದು ಉಳಿದದ್ದು 34 ಅಂದರೆ ಹತ್ತತ್ರ 19 ಅಧ್ಯಾಯ ಉಳಿಯುತ್ತೆ. ಇವತ್ತು 5 ಪ್ರಯತ್ನ ಮಾಡಿದ್ದೇವೆ. ನಾಳೆ ಒಂದು ದಿವಸದಲ್ಲಿ 10 ಅಧ್ಯಾಯಗಳ ಕಥಾ ಶ್ರವಣ ಮಾಡುವ ಪ್ರಯತ್ನ ಮಾಡಿದರೆ ಕೊನೆಗೆ ಉಳಿಯುವಂತಹದ್ದು 9 ಅಧ್ಯಾಯಗಳು. ಆ 9 ಅಧ್ಯಾಯಗಳು ಬೇರೆ ಏನೂ ಅಲ್ಲ, ಕಪಿಲೋಪದೇಶ. ಬಹಳ ಅದ್ಭುತವಾದ ಕಪಿಲೋಪದೇಶ ಇದೆ. 2 ದಿವಸಗಳ ಸಂಪೂರ್ಣ ಸಮಯವನ್ನು ಕಪಿಲೋಪದೇಶವನ್ನು ಕೇಳ್ತಾ ನಮ್ಮ ಈ ಒಂದು 12 ದಿವಸಗಳ ಶ್ರವಣ ಕಾರ್ಯವನ್ನು ಅವತ್ತಿಗೆ ನಾವು ಮುಗಿಸಿಕೊಳ್ಳೋಣ ಅಂತ ಹೀಗೊಂದು ಗುರಿಯನ್ನು, ಸಾಹಸವನ್ನು ಇಟ್ಕೊಂಡಿದ್ದೇವೆ. ಅದನ್ನು ಭಗವಂತನೇ ಪೂರೈಸಬೇಕು ಅಂತ ಹೇಳ್ತಾ 4 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.